ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಿಗೆ ಅನಂತ ಅನಂತ ಪ್ರಣಾಮಗಳು. ಇಲ್ಲಿಯ ತನಕ ಕಾರ್ಯಕ್ರಮ ಚೆನ್ನಾಗಿ ನಡೆದು ಬಂತು. ನಮ್ಮ ಕೊಪ್ಪಳ ಕ್ಷೇತ್ರದ ಕೊಟ್ರೆಯ ಅಬ್ಬಿಗೇರಿ ಮಠ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು, ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳು ಮನಿ ಕಟ್ಟಿಸಿ ಓಪನಿಂಗ್ ನಾವು ಬರೋ ತನಕ ಹಂಗೆ ಇಟ್ಕೊಂಡು ಕೂತಾರ. ಅವ್ರ ಪ್ರಾರ್ಥನೆ ನಿನ್ನೆ ಫಲಿಸಿತು. ಲೀವ್ ಕೇಳಿದೆವು, ಕೊಟ್ರು ಆಫೀಸ್ನೊಳಗ. ಸುಮಾರು ಒಂದು ತಿಂಗಳ ಲೀವ್ ಅದಾವ. ಎಲ್ಲೆಲ್ಲೋ ನನ್ನ ಕೆಲಸಗಳು ಭಾಳ ಅದಾವ. ಅವ್ರ ಜೊತೆಗೆ ನೀವು ಯಾರೇ ಬರ್ರಿ ಅಂದ್ರೆ ನಿಮ್ಮಲ್ಲಿ ಬರೋ ಪ್ರೋಗ್ರಾಮ್ನು ಅದ್ರ ಜೊತೆಗೆ ಸೆಟ್ ಮಾಡ್ತೀವಿ. ಏನಿಲ್ಲ ಅಂದ್ರೆ ನಮ್ಮ ಕೆಲಸಗಳು ವೈಯಕ್ತಿಕ ಕೆಲಸ ಅದಾವ, ನಮ್ಮ ಕೆಲಸಗಳು ನಾವು ಮಾಡ್ಕೋತ ಅಡ್ಡಾಡ್ತಿರ್ತೀವಿ. ಅದು ಕರೆಯೋದು ಬಿಡೋದು ನಿಮಗೆ ಬಿಟ್ಟದು. ಫ್ರೀ ಅದೀನಿ, ಒಂದು ತಿಂಗಳು ಫ್ರೀ ಆಗೀನಿ ಅನ್ನೋದು ಒಂದು ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ. ನಾಳೆ 30ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಕೊಪ್ಪಳಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನದ ಮೇಲೆ ಅವರು ಆ ಕಡೆ ಕಾತರ್ಕಿ ಅಂತ ಅವರು ವಿಲೇಜ್ ಸ್ವಗ್ರಾಮ ಅದಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಮನೆ ಕಟ್ಸ್ಯಾರ. ಸಾಯಂಕಾಲ ಅವ್ರ ಮನೆ ಓಪನಿಂಗ್ ಅಂತ. ಮತ್ತೆ ಆ ಊರಲ್ಲಿ ಪ್ರತಿ ವರ್ಷದ ಪದ್ಧತಿ ಅಂತ 5 ದಿವಸದ ಕಾರ್ಯಕ್ರಮ ಇರ್ತದೆ. ಅವ್ರು ಮೊದಲೇ ಹೇಳಿದ್ರು, ಬರ್ಲಿಕ್ಕೆ ಆಗ್ತದೋ ಇಲ್ಲೋ ಗ್ಯಾರಂಟಿ ಕೊಡಂಗಿಲ್ಲ. ಯಾಕಂದ್ರೆ ನೌಕರಿ ಮಾಡೋರ್ದು ಪರಾಧೀನ. ಅವ್ರು ಬಿಟ್ರೆ ಬರ್ಬೇಕು, ಅವ್ರು ಬಿಡ್ಲಿಲ್ಲ ಅಂದ್ರೆ ಬರ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿದ್ದೆ. ಆದ್ರೂ ಅವರು ಪ್ರಾರ್ಥನೆ ಫಲ ನೀಡ್ಯದ. ನಿನ್ನೆ ಕೇಳಿದೆ, ಅವಕ್ಕೆ ಹೋಗಿ ಬರ್ರಿ ಅಂತಂದ್ರು. ಎಲ್ಲ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳನ್ನು ನಾವು ಅಟೆಂಡ್ ಮಾಡಕ್ಕೆ ತಗೊಂಡಿನಿ ಲೀವು. ಮತ್ತೆ ನೀವು ಯಾರಿಗೆ ಅನುಕೂಲ ಆಗ್ತಿತ್ತಂದ್ರೆ ಎಲ್ಲರೂ ಕೊಪ್ಪಳಕ್ಕೆ ಬರ್ರಿ ಅಂತ ಈ ಮೂಲಕ ಕೊಟ್ರೆ ಅಬ್ಬಿಗೇರಿ ಮಠರು ಆಹ್ವಾನಿಸ್ಯಾರ. ಅವ್ರ ಪರವಾಗಿ ನಾನು ಆಹ್ವಾನಿಸ್ತಾ ಇದ್ದೀನಿ. ನೋಡ್ರಿ, ನಾಳೆ ಬೆಳಗ್ಗೆ ಕೂತು ಮಧ್ಯಾಹ್ನ ತನಕ ಬಂದ್ರಿ ಕೊಪ್ಪಳ ಬಸ್ ಸ್ಟ್ಯಾಂಡ್ಲಿಂದ ಒಂದು 18 to 20 ಕಿಲೋಮೀಟರ್ ಕಾತರ್ಕಿ ಅಂತ ಇರ್ತದೆ. ನಾಳೆ ಎಲ್ಲರೂ ಅಲ್ಲಿ ಸೇರುವಂತ ಒಂದು ಭಾಗ್ಯ. ಈ ವರ್ಷ ಆಗ್ಲಿಲ್ಲ ಅಂದ್ರೂ ಅಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ಇರ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಏನ್ ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕಂತ ನಮ್ಮದೊಂದು ಸಂಕಲ್ಪ ಆದ್ರೂ ಮಾಡ್ಬೇಕು. ಈ ಸಲ ಅನುಕೂಲ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂದಿನ ಸಲ ಆದರೂ ಹೋಗೋಣ. ಹೌದಲ್ರಿ ಕೊಟ್ರೆಯವ್ರೆ? ಪ್ರತಿ ವರ್ಷ ಎಷ್ಟು ವರ್ಷ ಐತ್ರಿ ಮಾಡ್ಲಿಕ್ಕೆ ಹಚ್ಚೋದು? ಸುಮಾರು 20 ವರ್ಷ ಮಾಡ್ತಿದ್ವಿ. ಕೊರೋನಾ ಬಂದ್ರಿಂದ 5 ದಿವಸದ ಕಾರ್ಯಕ್ರಮ ಹಾಕ್ತಾರೆ. ಪ್ರತಿ ಸ್ವಾಮಿಗಳು ಸಾನ್ನಿಧ್ಯದಲ್ಲಿ ವಹಿಸ್ತಾರೆ. ಮುಖ್ಯ ನೇತೃತ್ವದಲ್ಲಿ ಉಪನ್ಯಾಸಕರು ಕಾರ್ಯಕ್ರಮ. ನಮ್ಮವರು ಯಾರೇ ಉಪನ್ಯಾಸ ಮಾಡ್ತಿದ್ರಂದ್ರೆ ನಿಮ್ಮ ಹೆಸರು ಕೊಟ್ರಿ ಅಂದ್ರೆ ನಿಮ್ಮ ಹೆಸರು ಕೂಡ ಹಾಕ್ತಾರ ಅದ್ರಾಗ. ಎಲ್ಲ ನಿಮ್ಮ ನಾವೇ ಹೋಗಿ ಮಾತಾಡ್ಬೇಕಂತ ಏನಿಲ್ಲ. ನಮ್ಮದು ಈಗ ಫಸ್ಟ್ ಟೈಮ್ ಅದ, ನಾವು ಹೋಗ್ಲಿಕ್ಕತ್ತೀವಿ. ನಮ್ಮ ಸ್ವರೂಪದಲ್ಲೇ ನೀವೆಲ್ಲರೂ ಎಲ್ಲಿ ಕಾರ್ಯಕ್ರಮ ನಡೀತದೆ ಅಲ್ಲಿ ಹೋಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂತ ಅವಕಾಶ ಅದ. ಶ್ರಾವಣ ಮಾಸದ ಕೊನೆಯ ವಾರದಲ್ಲಿ ಅವ್ರದ್ದು ಇರ್ತದೆ ಕಾರ್ಯಕ್ರಮ. ಶ್ರಾವಣ ಮಾಸಕ್ಕೆ ಕೊಪ್ಪಳಕ್ಕೆ ಹೋಗ್ಬೇಕು ಅನ್ನೋದು ಒಂದಿಷ್ಟು ಸಂಕಲ್ಪ ಆದರೂ ಮಾಡಿ. ಈ ಸಲ ಅನುಕೂಲ ಆದವರು ಬರ್ರಿ, ಅನುಕೂಲ ಆಗದವರು ಪ್ರತಿ ವರ್ಷ ಇರ್ತವೆ.
ಶ್ರಾವಣ ಮಾಸದಾಗ ಕೊಪ್ಪಳಕ್ಕೆ ಒಂದು ನಮ್ಮ ದಿವಸ 1 ದಿವಸ 2 ದಿವಸ 5 ದಿವಸದ ಕಾರ್ಯಕ್ರಮ ಆಗ್ಬೋದಾ? ಸೈಲೆಂಟ್ ಬೆಸ್ಟ್. ಅದು ಬಸ್ ಕುಂದ್ರದೇ ಒಂದು ದೊಡ್ಡ ಸಾಧನೆ. ಅನುಕೂಲ ಅಲ್ಲ, ಮುಂದಿನ ವರ್ಷಕ್ಕೆ ಸಂಕಲ್ಪ ಮಾಡಿ ಹೋಗ್ಬೇಕು. ಅನುಕೂಲ ಆದಾಗ ಹೋಗಿ ಬರ್ತೀವಿ ಅಂತ ಅನುಕೂಲ ಮಾಡ್ಕೋಬೇಕು. ನಿಮ್ಗೆ ಯಾವಾಗ ಒಂದಿನ ಹೋಗಿ ಬರ್ಬೇಕು, ಕೊಪ್ಪಳ ಕ್ಷೇತ್ರಕ್ಕೆ ಹೋಗಿ ಬರ್ಬೇಕು. ಅಲ್ಲಿ ನದಿ ಅದ, ನದಿ ದಂಡಿ ಅದ, ಎಲ್ಲೆಲ್ಲರೇ ಓದ್ತೀರಿ, ಆರಾಮ ಡ್ಯಾಮಿಂದ ನೀರು ಬಿಟ್ಟಿರ್ತಾರ, ಚಂದ ಎಲ್ಲ ನೋಡಿ ಸಂತೋಷ ಪಟ್ಟು ಎಲ್ಲ ರೀತಿಲಿಂತ ಕ್ಷೇತ್ರ ಚಂದ ಅದ, ಹೋಗಿ ಬರ್ಬೇಕು. ಎಷ್ಟು ಮಂದಿ ಇದೀರಿ? 11, 6, 17 ಮಂದಿ ಇದೀರಿ. ಒಬ್ಬರು ಸೌಂಡು ಇಲ್ಲ, ಬರೀ ನಾಗರತ್ನ ಹೋಗ್ಬೇಕು. ಉಳ್ದವ್ರೆಲ್ಲರೂ ಏನ್ ಮಾಡ್ಲಕತ್ತೀರಿ? ಮಾತಾಡ್ಲಿಕ್ಕೆ ಏನಾಗ್ಯದ ನಿಮ್ಗ? ಅದಿರ ಇಲ್ಲ? ಮುಂದಿನ ವರ್ಷ 1 ದಿವಸ ಕಾರ್ಯಕ್ರಮ ಕೊಡ್ತಾರೆ ಸರ್. ಯಾರು? ಮಲ್ಲಪ್ಪ ಉಲ್ಲೂರು ಮಲ್ಲಪ್ಪ ಅವರು. ಎಂತ ಕಾರ್ಯಕ್ರಮ ಕೊಡ್ತೀರಿ? ಕೀರ್ತನ ಕಾರ್ಯಕ್ರಮ. ಕೀರ್ತನ ಬಿಡ್ರಿ, ನಿಮ್ ಕೀರ್ತನ ಬೇಕಾಗಿಲ್ಲ, ಬ್ರಹ್ಮಜ್ಞಾನದ ಕೊಡ್ರಿ. ನಿಮ್ ಕೀರ್ತನ ಬೇಡ. ಶುದ್ಧ ಬ್ರಹ್ಮಜ್ಞಾನದ ಪಾಠ ಅದು ಮುಗಿತದ. ಕೀರ್ತನದ್ದು ಅದು ಹೋಗಿರ ಕಡೆ ಮೂಲೆ. ಅದು ಯಾರು ಕೇಳ್ಬೇಕಂತಾರ ಅವ್ರಿಗೆ ಹೇಳ್ರಿ. ಬಿಡ್ರಿ. ಬಿಟ್ಟು ನಿಮ್ಮ ಆತ್ಮಸ್ವರೂಪದ ಭಾನ ಮಾಡಿಕೊಂಡು ಅಲ್ಲಿದ್ದ ಜನರಿಗೆ ಆತ್ಮಸ್ವರೂಪದ ಭಾನ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡ್ರಿ. ಮತ್ತ ನಿಮ್ ಕೀರ್ತನ ಕೂಡ ಅಲ್ಲಿ ಹಳ್ಳಿ ಮಂದಿಗೆ ಪಸಂದ್ ಆಗ್ತಿರ್ಬೇಕು ಅನಿಸ್ತದ ಮೋಸ್ಟ್ಲಿ. ಇಲ್ಲಿ ನಾವು ಹಂಗಂತೀವಿ ಖರೆ, ಅವ ಕೀರ್ತನೆ ಇಷ್ಟಪಡ್ತಾರಲ್ರಿ ಕೊಟ್ರೆ ಅವರು. 3 ತರ ಜನ ಭಕ್ತಿ ಕಾಂಡ, ಉಪಾಸನ ಕಾಂಡ, ಜ್ಞಾನ ಕಾಂಡ 3 ಜನಕ್ಕೆ ಉಂಟಾರಪ್ಪ. ಯಾವ್ದಾದ್ರು ಹೇಳಿದ್ರು ಸಂತೋಷ. ನೋಡ್ರಿ ಅದ್ ಹೆಂಗ ಕೀರ್ತನ ಇಷ್ಟಪಡ್ತಿದ್ರ ಅಂದ್ರೆ ಕೀರ್ತನ ಹಾಕ್ರಿ, ಬ್ಯಾಡ ಅನ್ನಂಗಿಲ್ಲ. ಆದ್ರ ಅದ್ರೊಳಗೆ ಸ್ವರೂಪ ಜ್ಞಾನದ್ದೇ ಕೀರ್ತನ ಅದು. ಯಾವ್ದಾರ ಹರಿಕತೆ ಹೇಳ್ತೀನಿ ಅಂತಂದ್ರೆ ಕತೆಗಳು ದಾಟಿ ಬರ್ಲಿ ಅಂತ ಹೇಳಕತ್ತೀನಿ ನಾನು ನಿಮಗೆ. ಕೀರ್ತನ ಹೇಳೋದಕ್ಕೆ ಇದು ಅಲ್ಲ, ಅದ್ರೊಳಗೆ ಅಧ್ಯಾತ್ಮನೇ ಬರ್ಲಿ ಅಂತ ಅದು ಹೇಳೋದು. ನಿಮ್ಮ ಸ್ವಾನುಭಾವದ ಅಧ್ಯಾತ್ಮ ಬರ್ಲಿ. ಕಲಾಕಾರರು ಶ್ರಾವಣದಾಗ ಜಗ್ಗಿ ಕಡಿ ಪುರಾಣಗಳು ಹೇಳ್ತಿರ್ತಾರ. ಅವ್ರ ಕಲಾಕಾರರು ಕೇಳ್ಬೇಕಾದ್ರೆ 10 ನಿಮಿಷನೂ ಕೂಡ್ಲಕ್ಕಾಗಂಗಿಲ್ಲ ನಮ್ಗೆ. ಅಲ್ಲಿ ಅದ್ರೊಳಗ ಏನೋ ಆತ್ಮಜ್ಞಾನ ಇರಂಗಿಲ್ಲ. ಅಲ್ಲಿ ಪುಸ್ತಕನಾಗ ಇದ್ದದ್ದು ಒಂದೇನೋ ಅಷ್ಟು ಮಂದಿಗೆ ಜೋಕ್ಸ್ ಹೇಳ್ಕೊತ, ಕತೆ ಹೇಳ್ಕೊತ ಹೆಂಗೋ ಜಕ್ಕೊಂಡು ಹೋಗ್ತಿರ್ತಾರ. ಕಲಾಕಾರರು ಬೇಡ, ನಮ್ಮ ಸ್ವರೂಪದ ಭಾನ ಮಾಡ್ಕೊಳ್ಳಂತ ಸಂಬಂಧಪಟ್ಟಂತ ಕೀರ್ತನ ಮಾಡ್ರಿ. ಧನ್ಯ ಆಗಿಬಿಡ್ತೀರಿ. ನೀವು ಧನ್ಯ, ನಾವು ಧನ್ಯ. ಹರಿಕತೆ ಕೀರ್ತನೆಗಳು ಅವೆಲ್ಲ ಕನಿಷ್ಠ ಅಧಿಕಾರಿಗಳಿಗಾಗಿ. ಮತ್ತೆ ಹಳ್ಳ್ಯಾಗ ಅಂತವ್ರನ್ನೂ ಇರ್ತಾರ, ಇಂಥವ್ರನ್ನೂ ಇರ್ತಾರ. ಮತ್ತೆ ನಿಮ್ಗೆ ಹೆಂಗ್ ಮಾಡ್ತೀರಿ ನೋಡ್ರಿ. ಅವ್ರ ಹೆಸರು ಬರ್ಕೊಂಡಿರ್ರಿ. ಇವ್ರೆ ನಮ್ಮ ಕೊಟ್ರೆ ಎಲ್ಲ ಕಾಲು ಮೊಳಕಾಲು ಅವು ತ್ರಾಸದವ, ಹಂಗೆ ಏನೋ ಚೆಕ್ಕೊಂಡು ಬಂದಿರ್ತಾರ. ಸ್ವಲ್ಪ ಅವ್ರಿಗೆ ವಿಶೇಷ ಕಾಳಜಿ ಮಾಡ್ಬೇಕು. ವಯಸ್ಸಾದವ್ರು ಅದರ ಸೀನಿಯರ್ ಸಿಟಿಸನ್, ಸೂಪರ್ ಸೀನಿಯರ್ ಸಿಟಿಸನ್ಗಳು ಅವರೆಲ್ಲ. ಪೊಲೀಸ್ ಅಧಿಕಾರಿಗಳು, ಎಲ್ಲ ರೀತಿಲಿಂತ ಅನುಭವಿಗಳು. ನಮ್ಮ ಮುಂದೆ ಕೂತಾರ, ಏನ್ ಅಂದದ್ ಅನ್ಸ್ಕೋತಾರ, ಹೇಳ್ ಕೇಳ್ತಾರ. ಅವ್ರು ಭಾಳ ದೊಡ್ಡವ್ರು ಅದಾರ. ಅವರು ಮಹಾಕಾಶನೇ ನಂಬಲ್ಲಿ ಘಟಾಕಾಶಿಯಾಗಿ ಕೂತ್ಬಿಟ್ಟಿರ್ತಾವ ನಂಬಲ್ಲಿ. ಅದೇ ಸಮಸ್ಯೆ. ಅವು ಎಲ್ಲ ಮಹಾಕಾಶಗಳೇ ಅದಾರ. ಓಕೆ. ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ. 4ನೇ ತರಂಗ, ಉತ್ತಮ ಅಧಿಕಾರಿಗೆ ಉಪದೇಶ.
149ನೇ ವಿಷಯಾಂಕ. ನಿನ್ನೆ ಹೇಳಿದ್ದೆವು, ಏನಿದು ವಿಷಯಾಂಕದ ಶೀರ್ಷಿಕೆ ಅಂದ್ರೆ ಆತ್ಮನ ಸಾಮಾನ್ಯ ರೂಪವು ಆಧಾರವಾಗಿರುತ್ತದೆ ಮತ್ತು ಆತ್ಮನ ವಿಶೇಷ ರೂಪವು ಅಧಿಷ್ಠಾನವಾಗಿರುತ್ತದೆ ಅಂತ. ದೋಹ ಮೊದಲಿಂದ ಕಂಟಿನ್ಯೂ ಆಗ್ತದೆ. 52ನೇ ದೋಹ. ಈ ಒಂದು ನಿನ್ನೆ 3 ರೀತಿ ಅಧಿಷ್ಠಾನಗಳನ್ನು ಹೇಳಿದ್ದೆವು. ರಜ್ಜು ಅಂತ ಕನಿಷ್ಠ ಅಧಿಕಾರಿಗೆ, ಮತ್ತೆ ರಜ್ಜು ಉಪೈತ ಚೇತನ ಸರ್ಪಕ್ಕೆ ಅಧಿಷ್ಠಾನ ಅಂತೇಳಿ ಮಧ್ಯಮ ಅಧಿಕಾರಿಗೆ, ಮತ್ತೆ ಸಾಕ್ಷಿ ಚೇತನ ಅಂತಃಕರಣ ಉಪೈತ ಚೇತನ ಆ ಸರ್ಪಕ್ಕೆ ಅಧಿಷ್ಠಾನ ಅಂತ ಉತ್ತಮ ಅಧಿಕಾರಿ ಹೇಳ್ಕೊಂಡು ಬಂದಿದ್ದೆವು. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಾರ್ದಕ್ಕ ಆಧ್ಯಾತ್ಮ ಕ್ಷೇತ್ರ ಏನ್ ಮಾಡ್ಯಾರಪ್ಪ ಅಂದ್ರೆ ಸರ್ವನಾಶ ಮಾಡ್ಯಾರ ತಿಳಿಗೇಡಿಗಳು. ದೊಡ್ಡ ಸಮಸ್ಯೆ ಅದ. ಭಗವದ್ಗೀತೆ ಯಾರು ಕಾಲೈತೀರಿ? ಮೊದಲ 6 ಅಧ್ಯಾಯಗಳಲ್ಲಿ ಕನಿಷ್ಠ ಅಧಿಕಾರಿಗಳಿಗಾಗಿ ಕರ್ಮಗಳಿಗಾಗಿ ಹೇಳಿದ್ದು. ಕರ್ಮಗಳಲ್ಲಿ ನಿಷ್ಕಾಮ ಕರ್ಮ. ನಿಷ್ಕಾಮ ಕರ್ಮ ಮಾಡಿದ್ರೆ ಭಕ್ತ ಭಕ್ತಿ, ಸಕಾಮ ಕರ್ಮ ಮಾಡಿದ್ರೆ ಕರ್ಮಿ. ಮತ್ತು ಮಧ್ಯದ 6 ಅಧ್ಯಾಯಗಳನ್ನ ಏನ್ ಮಾಡ್ಯಾರ? ಮಧ್ಯದ 6 ಅಧ್ಯಾಯಗಳನ್ನ ಉಪಾಸಕರಿಗೆ ಹೇಳ್ಯಾರ. ಮಧ್ಯದ 6 ಅಧ್ಯಾಯಗಳನ್ನು ಉಪಾಸಕರಿಗೆ ಹೇಳಿ, ಕೊನೆಯ 6 ಅಧ್ಯಾಯಗಳು ಜ್ಞಾನಿಗಳಿಗಾಗ್ಯಾರ. ಕರ್ಮ, ಉಪಾಸನೆ, ಜ್ಞಾನಿ. ಜ್ಞಾನದಲ್ಲಿ ಯಾರು ಮಲ್ಲಪ್ಪರ ಹಂಗೆ ಚಾಲು ಇಟ್ಕೊಂಡಿರಿ, ಬಂದ್ ಮಾಡಿಲ್ಲ. ಜ್ಞಾನದಲ್ಲಿ ತಾನೇ ಬ್ರಹ್ಮನಾಗಿರ್ತಾನ. ಅದಕ್ಕೇನಂತಾರ? ಪರಸ್ಥಲ ಅಂತಾರ. ಪರಸ್ಥಲ. ಮತ್ತೆ ಉಪಾಸನೆ ಒಳಗ ಏನಾತನ? ಉರಸ್ಥಲ ಅಂತಂದ್ರ ಒಳಗಿಟ್ಕೊಂಡಿರ್ತಾನ ಹೃದಯದೊಳಗ ಬ್ರಹ್ಮನನ್ನ. ಮುಂದ ಕರಸ್ಥಲ ಅಂದ್ರೆ ಕನಿಷ್ಠ ಅಧಿಕಾರಿ ಕೈಯಾಗಿ ಹಿಡ್ಕೊಂಡಿರ್ತಾನ. ಅದು ಲಿಂಗ ಇರ್ಬೋದು, ಶಾಸ್ತ್ರ ಹಿಡ್ಕೋಬಹುದು, ಏನೋ ಹಿಡ್ಕೊಂಡು ಓಡಾಡ್ತಿರ್ತಾನ. ಹಂಗೆ ಕರಸ್ಥಲ, ಉರಸ್ಥಲ, ಪರಸ್ಥಲ ಅಂತ ಹೆಂಗ ಇರ್ತಾವ ಹಂಗ ಇಲ್ಲಿ ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ ಅಂತ 3 ರೀತಿಯ ಅಧಿಕಾರಿ ಭೇದದಿಂದ 3 ರೀತಿಯಾದ ಉಪದೇಶಗಳನ್ನು ಹೇಳಿದ್ರ ಮೂವರದು ಉದ್ದೇಶ ಏನದ? ಬ್ರಹ್ಮ ಸಾಕ್ಷಾತ್ಕಾರನೇ. ಆದ್ರ ಆ ಒಂದು ಕರಸ್ಥಲದಾಗ ಹಿಡ್ಕೊಂಡವರು ಕರಸ್ಥಲದಿಂದಲೇ ಮೋಕ್ಷ ಅಂತ ತಿಳ್ಕೊಂಡ್ಬಿಟ್ರು. ಉರಸ್ಥಲದಾಗ ಇಟ್ಕೊಂಡವರು ಉರಸ್ಥಲದಿಂದಲೇ ಮೋಕ್ಷ ಅಂತ ತಿಳ್ಕೊಂಡ್ರು. ಪರಸ್ಥಲದವ್ರು ಪರಸ್ಥಲದಿಂದಲೇ ಮೋಕ್ಷ. ಒಂದೇ ಸಲಕ್ಕೆ ಪರಸ್ಥಲಕ್ಕೆ ಹೋಗ್ಲಕ್ಕೆ ಆಗ್ತದೇನ್ರಿ? ಒಂದೇ ಸಲಕ್ಕೆ ಜ್ಞಾನಕ್ಕೆ ಹೋಗ್ಲಕ್ಕೆ ಆಗ್ತದ? ಮೊದಲು ಕರ್ಮ ಉಪಾಸನೆಗಳನ್ನ ಮಾಡಿ ಅಂತಃಕರಣ ನಿರ್ಮಲ ನಿಶ್ಚಲ ಮಾಡ್ಕೊಂಡ ಮೇಲೆ ಜ್ಞಾನ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ತಿಳಿಗೇಡಿಗಳು ಏನ್ ಮಾಡ್ಯಾರ? ಅದನ್ನ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತೇಳಿ ಒಬ್ಬೊಬ್ರು ಒಂದೊಂದು ಪೀಸ್ ಮಾಡಿ ಹಿಡ್ಕೊಂಡು ಕುಂತಾರ. ಅದೇ ಫೈನಲ್ ಅಂತ ತಿಳ್ಕೊಂಡ್ಬಿಟ್ಟಾರ. ಅದೆಲ್ಲ ತಪ್ಪ. ಅದಕ್ಕೊಂದು ಕ್ರಮ. ಅದಕ್ಕೆ ನಿಶ್ಚಲದಾಸರು ಏನ್ ಮಾಡಿದ್ರು? ಎಲ್ಲ 27 ಲಕ್ಷ ಶ್ಲೋಕಗಳನ್ನ ಒಂದ್ ಕಡೆ ಕ್ರೋಢೀಕರಣ ಮಾಡಿ ನೋಡಿದಾಗ ಅದರೊಳಗ 3 ಭಾಗ 4 ಭಾಗ ಹಿಂಗೇನು ಇಲ್ಲ.
ಕ್ರಮವಾಗಿ ಎಲ್ಲ ಸಾಧನೆಗಳು ಮಾಡಲೇಬೇಕು. ಭಕ್ತ ಸ್ಥಳ, ಮಹೇಶ ಸ್ಥಳ, ಏನದದು ಕರಸ್ಥಳದ ಬಗ್ಗೆ ಹೇಳ್ತದ. ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಉರಸ್ಥಳದ ಬಗ್ಗೆ ಹೇಳ್ತದ. ಉರ ಅಂದ್ರೆ ಎದಿ ಒಳಗ, ಹೃದಯದೊಳಗೆ ಇಟ್ಕೊಳ್ಳೋದು ಉರಸ್ಥಳ. ಆಮೇಲೆ ಉರಗ ಅಂತಾರೆ. ಉರಗ ಅಂದ್ರೆ ಎದಿ ನಿಂತು ನಡೆಯೋದು, ಹಿಂಗೆ ಎದಿ ನಿಂತು ಚಲಿಸ್ತದದು ಉರಗ. ಉರ ಅಂದ್ರೆ ಎದಿ. ಮತ್ತು ಪರಸ್ಥಳ ಅಂದ್ರೆ ಒಳ ಹೊರಗೆ ಎನ್ನುವ ಭೇದವಿಲ್ಲದೆ ಎಲ್ಲವೂ ತಾನೇ ಆಗಿ ನಿಂತಂತ ಒಂದು ಸ್ಥಿತಿ. ಕರ್ಮಿಗೆ ಹೊರಗವ, ಕರಸ್ಥಳದವನಿಗೆ ಹೊರಗ ದೇವರನ, ಉರಸ್ಥಳದವನಿಗೆ ಒಳಗ ದೇವರದನ. ಮುಂದೆ ಪರಸ್ಥಳದ ಜ್ಞಾನಿಗೆ ಒಳ ಹೊರಗೆನ್ನುವ ಭೇದವಿಲ್ಲದೆ ಅಖಂಡ ಬ್ರಹ್ಮ ತಾನೇ ಆಗಿರುತ್ತಾನೆ. ಈ ರೀತಿ ತಿಳ್ಕೋಬೇಕು. ಬಸವಣ್ಣವರು ಒಂದ್ ಕಡೆ ಲಿಂಗ ಕೊಟ್ಟು ಲಿಂಗ ಪೂಜೆ ಮಾಡ್ಕೋರಿ, ಲಿಂಗ ಇರ್ಲಿಲ್ಲ ಅಂದ್ರೆ ಒಳಗೆ ಬರಬೇಡ್ರಿ ಅಂತೇಳಿ ಮಹಾಮನೆ ಒಳಗೆ ಎಲ್ಲ ರೂಲ್ಸ್ ಪ್ರಕಾರ ಸ್ಟ್ರಿಕ್ಟ್ ಮಾಡಿ ಲಿಂಗ ಕಟ್ಟಿದವ್ರಿಗೆ ಒಳಗೆ ಕರ್ಕೊತಿದ್ರು. ಕಲ್ಯಾಣ ರಾಜ್ಯದೊಳಗೆ ಪ್ರವೇಶ ಇದ್ದಿದ್ದಿಲ್ಲ. ಅಷ್ಟೊಂದು ಲಿಂಗದ ವಿಷಯದಾಗ ಸ್ಟ್ರಿಕ್ಟ್ ಇದ್ದಂತ ಬಸವಣ್ಣ ಮುಂದೆ ಏನಂತಾನ, ಊರುಳಿಲ್ಲ ಲಿಂಗಾರ್ಚನೆ, ಯಾರಿದರೆ ನೆನೆಯದು, ಮರೆದರೆ ಬಾಡದು. ಇದು ಯಾಕೆ ಹಿಂಗ್ಯಾಕೆ ಹೇಳಿದ್ರು ಅಂತಂದ್ರ ಸರಿಯಾಗಿ ತಿಳ್ಕೋಬೇಕು. ಅಧಿಕಾರಿ ಭೇದ. ಕನಿಷ್ಠ ಅಧಿಕಾರಿಗಳಿಗಾಗಿ ಕೊಳ್ಳಲಿಂಗ ಕಟ್ಕೋಬೇಕು, ಕೈಯಾಗಿಟ್ಕೊಂಡು ಪೂಜೆ ಮಾಡ್ಕೋಬೇಕು. ಮಧ್ಯಮ ಅಧಿಕಾರಿ ಆದವನು ಏನ್ಬೇಕು, ಪ್ರಾಣಲಿಂಗ ಸ್ಥಳ, ಇಷ್ಟಲಿಂಗದಿಂದ ಒಳಗೆ ಪ್ರಾಣಲಿಂಗಕ್ಕೆ ಹೋಗ್ಬೇಕು. ಮುಂದೆ ಉತ್ತಮ ಅಧಿಕಾರಿ ಭಾವಲಿಂಗ ಸ್ಥಳ. ಭಾವ ಅಂದ್ರೆ ಇರೋದು ಎಲ್ಲೆಲ್ಲಿ ಸದ್ರೂಪ ಬ್ರಹ್ಮ. ಎತ್ತೆತ್ತ ನೋಡಿದಡ ಅತ್ತತ್ತ ನೀನೇ ದೇವ. ಒಳಗೆ ನೋಡಿದ್ರು ನೀನೇ ಅದಿ, ಹೊರಗೆ ನೋಡಿದ್ರು ನೀನೇ ಅದಿ. ಅದೇ ಭಾವಲಿಂಗ. ಹೌದಾ? ಅರ್ಥ ಆಗ್ಲಕತ್ತದ ನಿಮ್ಗ? ಹಂಗ್ಯಾಕೆ ಹೇಳಿದ್ರು, ಹಿಂಗ್ಯಾಕೆ ಹೇಳಿದ್ರು, ಹಂಗೆ ಹೇಳ್ಯಾರ ಅಂತೇಳಿ ಒಂದ್ ದಿವ್ಸ ಮಂದಿ ಬಸವಣ್ಣವ್ರು ಹೇಳ್ಯಾರ ಊರುಳಿಲ್ಲ ಲಿಂಗಾರ್ಚನೆ ಅಂತ ಲಿಂಗ ಬಿಟ್ರ. ಮೊದಲು ಲಿಂಗ ಕಟ್ಕೊಂಡವ್ರಿಗೆ ಒಳಗೆ ಕರ್ಕೊಂಡರಲ್ಲ, ಮತ್ತೆ ಅವಾಗೇನ್ ಮಾಡ್ತೇವೆ? ಲಿಂಗ ಕಟ್ಕೊಳ್ಳಿಲ್ಲ ಅಂದ್ರೆ ಕಲ್ಯಾಣದಾಗ ಪ್ರವೇಶ ಇಲ್ಲ, ಮಹಾಮನೆ ಒಳಗೆ ಪ್ರವೇಶ ಇಲ್ಲ. ಅದಕ್ಕೆ ಯಾರ್ಯಾರೋ ಬದ್ನಿಕಾಯಿ ಚೌಳಿಕಾಯಿ ಕಟ್ಕೊಂಡು ಲಿಂಗ ಅಂತೇಳಿ ತೋರಿಸ್ಕೊಂಡು ಒಳಗೆ ಹೋಗ್ಕೊತಿದ್ರಂತ. ಹಂಗ ಅಧಿಕಾರ ಭೇದ ಅನ್ನೋದು ಮೊದಲು ಸರಿಯಾಗಿ ತಿಳ್ಕೊಳ್ರಿ. ಯಾವ ಅಧಿಕಾರಿಗಾಗಿ ಯಾವುದನ್ನು ಹೇಳ್ಯಾರ ಇದನ್ನು ಗಟ್ಟಿ ಮಾಡ್ಕೊಂಡು ಅರ್ಥ ಆಗ್ಯದ ಹೇಳಿದ್ದು. ಒಮ್ಮ ಹಂಗೆ ಹೇಳ್ತಾರ, ಒಮ್ಮ ಹಿಂಗೆ ಹೇಳ್ತಾರ, ಏನಿದು? ಒಂದ್ ಕಡೆ ಏನ್ ಮಾಡಿದ್ರು, ಕಳ ಬೇಡ ಅಂತ ಹೇಳಿದ್ರು. ಮತ್ತೊಂದ್ ಕಡೆ ಏನ್ ಮಾಡಿದ್ರು ಅದೇ ಬಸವಣ್ಣವರು, ಏನ್ ಮಾಡಿದ್ರು, ನಿಮ್ ಕಡೆ ರಿಯಾಕ್ಷನ್ ಇಲ್ಲ, ಬದುಕಿರ ಜೀವಂತ ಇದಿರ ಇಲ್ಲ, ಕೂತಿರ ಅಂದ್ರೆ ಪಾಠ ಬಂದ್ ಮಾಡ್ಕೊಂಡು ಹೋಗ್ಬಿಡ್ತೀರಿ. ಮತ್ತ ಎದಕ್ ತಪ್ಪು ಕುಂದಿರ್ತೀರಿ? ಜೀವಂತ ಮನುಷ್ಯರಿಗೆ ಹೇಳಕತ್ತೇನೆ, ನಿರ್ಜೀವ ಮನುಷ್ಯರಿಗೆ ಹೇಳಕತ್ತೇನೆ ಅನ್ನಂಗ ಆಗ್ಲಕತ್ತದ ನನಗೆ ಪಾಠ. ಇದು ಪಾಠ, ಇದು ರಿಯಾಕ್ಷನ್ ಇರ್ಬೇಕು. ಪ್ರತಿಕ್ರಿಯೆ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಬಂದ್ ಮಾಡ್ಕೊಂಡು ಹೋಗ್ಬಿಡ್ತೇವ ಕಡೆ. ಕುಂದಿರಿ, ಅಟೆ ಗಪ್ಪ ಕುಂದಿರಿ, ಮತ್ತೆ ಬಾಯಿ ತೆಗಿಬಾರ್ದು ಇನ್ನೊಂದ್ಸಾರಿ. ನಾ ಗಪ್ಪು ಮಾಡಿದ್ನಿ ಅಂತಂದ್ರ ಇನ್ನ ಬಾಯಿ ತೆಗಿಲಾರ್ದಂಗ ಗಪ್ ಮಾಡಿಬಿಡ್ತೇನೆ. ಕೇಳಿದಾಗ ಹೇಳಕ್ ಬರಂಗಿಲ್ಲ. ಏನ್ ಕೇಳಕತ್ತಾರ ಹೇಳ್ಬೇಕನ್ನೋದು. ಒಂದ್ ಕಡೆ ಕಳ ಬೇಡ ಅಂತ ಹೇಳಿದ್ರು, ಇನ್ನೊಂದ್ ಕಡೆ ಕಳು ಮಾಡ್ಲಕ್ ಬಂದವನಿಗೆ ಕೂಡಲ ಸಂಗಮನ ಅಂತ. ಹೆಂಗಿದು? ಎಲ್ಲ ಅಧಿಕಾರ ಭೇದ. ಅದನ್ನು ಅವರೇ ಹೇಳ್ಯಾರ, ಇದನ್ನು ಅವರೇ ಹೇಳ್ಯಾರ. ಅದನ್ನು ಅವರೇ ಬ್ಯಾಡ್ ಅಂತಾರೆ, ಇದನ್ನು ಇವರೇ ಬ್ಯಾಡ್ ಅಂತಾರೆ. ಬ್ಯಾಡ್ ಅಂದವರು ಅವರೇ, ಮಾಡಂದವರು ಅವರೇ.
ಒಂದೇ ಕ್ಷಣದೊಳಗೆ ಅವ ಕೂಡಲ ಸಂಗಮನಾಥನಾಗಿ ಪರಿವರ್ತನೆ ಆಗಿಬಿಟ್ಟ ಕಳ್ಳ. ಯಾಕ? ಎಲ್ಲ ಕಡೆ ಬ್ರಹ್ಮನನ್ನೇ ನೋಡುವಂತ ಒಂದು ದೃಷ್ಟಿ ಇತ್ತು. ಆ ಬ್ರಹ್ಮನನ್ನ ನೋಡಿದರೆ ಆ ವಸ್ತು ಸಹಿತ ಬ್ರಹ್ಮ ಸ್ವರೂಪ ಆಗಿಬಿಡ್ತಿತ್ತು. ಬಸವಣ್ಣವರ ದೃಷ್ಟಿ ಅಂತ ಒಂದು ಪುರುಷ ದೃಷ್ಟಿ ಅಂತಾರ ಅದಕ್ಕೆ, ಅಂತ ವಸ್ತು ಆಗಿಬಿಡ್ತಿತ್ತು. ಹಂಗೆ ಇಲ್ಲೇನ್ ಮಾಡ್ಬೇಕು? ಅಧಿಕಾರ ಭೇದ. ಹಿಂಗಾಗಿ ಎಲ್ಲಾ ರೀತಿ ಹೇಳ್ಬೇಕಾಗ್ತದೆ. ಒಮ್ಮ ಹಂಗೆ ಹೇಳ್ತಾರ, ಒಮ್ಮ ಹಿಂಗ್ ಹೇಳ್ತಾರ. ನಾ ಗುರು ಅಲ್ಲ, ನೀವು ಶಿಷ್ಯ ಅಲ್ಲ, ನೀವೇ ಗುರುಗಳು ಅಂತ ಒಂದ್ಸಾರಿ ಹೇಳ್ತಾರ. ಒಂದ್ ಕಡೆ ನೋಡಿದ್ರೆ ಕೂತಿಕೆ ಪಾದ ಪೂಜೆ ಮಾಡ್ಕೋತಾರ. ಇದೇನು ಅಧಿಕಾರ ಭೇದ ಗೊತ್ತಿಲ್ಲದಂತ ಅಜ್ಞಾನಿಗಳಿಗೆ ಎಂದೂ ಅರ್ಥ ಆಗಲ್ಲ. ಹಿಂಗ್ಯಾಕೆದು? ಹೌ ಇಟ್ ಈಸ್? ಯಾಕಪ್ಪ ಹಿಂಗ ಅಂದ್ರೆ ಅಧಿಕಾರ ಭೇದ. ಅಧಿಕಾರ ಈ ಬ್ರಹ್ಮಜ್ಞಾನ ಪಡ್ಕೊಳ್ಳಕ ಒಂದು ಉತ್ತಮ ಅಧಿಕಾರಿಯಾಗಿ ತಯಾರಾಗಬೇಕಾದ್ರೆ ಕರ್ಮನೂ ಮಾಡಬೇಕು, ಉಪಾಸನೆನೂ ಮಾಡಬೇಕು, ಜ್ಞಾನನೂ ಮಾಡ್ಕೋಬೇಕು. ಕರ್ಮಕ್ಕೆ ಹೇಳ ಉಪದೇಶನೇ ಬೇರೆ, ಉಪಾಸಕರಿಗೆ ಹೇಳ ಉಪದೇಶನೇ ಬೇರೆ, ಜ್ಞಾನಕ್ಕೆ ಹೇಳ ಉಪದೇಶನೇ ಬೇರೆ. ಅವು ಒಂದಕ್ಕೊಂದು ವಿರೋಧವಾಗಿ ಕಾಣ್ತಿದ್ರು ಸಹಿತ ಅವು ವಿರೋಧಿಗಳಲ್ಲ, ಒಂದಕ್ಕೊಂದು ಪೂರ್ವ ಸಿದ್ಧತೆಗಳು, ಒಂದಕ್ಕೊಂದು ಸಿದ್ಧಿಗಳು. ಈ ಪೂರ್ವ ಸಿದ್ಧತೆ ಮಾಡಿದ್ರೆ ಮುಂದೆಂದು ಸಿದ್ಧಿ ಆಗ್ತದೆ, ಹಿಂದೆಂದು ಪೂರ್ವ ಸಿದ್ಧತೆ ಮಾಡಿದ್ರೆ ಮುಂದೆಂದು ಸಿದ್ಧ ಆಗ್ತದೆ. ಸಾಧನೆ ಸಾಧ್ಯ. ಅಕ್ಕಿ ಅದ, ಅಕ್ಕಿಲಿಂದ ಸಾಧನೆ ಮಾಡಿದ್ರೆ ಸಾಧ್ಯ ಏನಾಗ್ತದ? ಅನ್ನ. ಮಣ್ಣಿನಿಂದ ಸಾಧನೆ ಮಾಡಿದ್ರೆ ಮಡಿಕೆ ಆಗ್ತದ. ಚಿನ್ನದಿಂದ ಸಾಧನೆ ಮಾಡಿದ್ರೆ ಆಭರಣ. ಹಂಗ ಜೀವ ಅನ್ನುವ ಒಂದು ವಸ್ತುವಿನಿಂದ ಸಾಧನೆ ಮಾಡಿದ್ರೆ ಅದು ಬ್ರಹ್ಮ ಆಗಿಬಿಡ್ತು. ಜೀವಯು ಬ್ರಹ್ಮೈವ ನಾಪರಃ. ಹಿಂಗೆ ತಿಳ್ಕೊಂಡು ಅಧಿಕಾರ ಭೇದದ ಕಾರಣ ಒಂದು ಹೇಳಿದ್ದು ಬೇರೆ, ಇನ್ನೊಂದು ಹೇಳಿದ್ದು ಬೇರೆ ಅಂತ ಅನಿಸ್ತಿರ್ಬಹುದು. ಆದ್ರೆ ಒಂದು ಇನ್ನೊಂದಕ್ಕೆ ಪೂರಕವಾಗಿಯೇ ಇರ್ತದ. ಯಾವುದು ಒಂದಕ್ಕೊಂದು ವಿರುದ್ಧ ಇರಲ್ಲ. ಈಗ ಈ ಆತ್ಮನ ಸಾಮಾನ್ಯ ರೂಪ ಆಧಾರ ಮತ್ತು ವಿಶೇಷ ರೂಪ ಅಧಿಷ್ಠಾನ ಇರುತ್ತದೆ ಅನ್ನೋದು ಹೇಳುವುದಕ್ಕೆ ಹೋಗುವುದಕ್ಕಿಂತ ಮುಂಚೆ ಏನ್ ಮಾಡ್ಲಿಕ್ಕತ್ತಾರ? ಈ ಒಂದು ಹಿಂದೆ ಏನೇನ್ ಹೇಳಿವಿ ಅವುಗಳನ್ನ ರಿವಿಷನ್ ಮಾಡ್ಕೊಂಡು ಹೋಗ್ಲಿಕ್ಕತ್ತಾರ. ಅದನ್ನ ಓದಿ ಹೋಗೋಣ ಮುಂದೆ. ಆ ಓದುವ ಸಮಯದಲ್ಲಿ ನಿಮಗೇನಾದರೂ ಸಂಶಯ ಬರ್ತಂದ್ರೆ ಮಧ್ಯದಲ್ಲಿ ನಿಲ್ಲಿಸಿ ನೀವು ಕೇಳಬೇಕು. ಯಾಕಂದ್ರೆ ರಿವಿಷನ್ ಪಾಠ ಬಹಳ ಮುಖ್ಯ ಇದೆ. ಇದು ನಿಮ್ಮನ್ನ ಗಟ್ಟಿ ಮಾಡೋದಕ್ಕ ಇರ್ತದೆ. ಏನಂತ ರಿವಿಷನ್? 4ನೇ ತರಂಗದಲ್ಲಿ 147ನೇ ಅಂಕದಲ್ಲಿ ಶಿಷ್ಯನಾಗಿರತಕ್ಕಂಥ ತತ್ವದೃಷ್ಟಿಯು ದೃಷ್ಟಾಂತದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾನೆ. ಗುರುದೇವ, ರಜ್ಜುವಿನಲ್ಲಿ ಸರ್ಪ ಹೇಗೆ ತೋರುತ್ತದೆಯೋ ಹಾಗೆಯೇ ಬ್ರಹ್ಮದಲ್ಲಿ ಮಿಥ್ಯಾ ಜಗತ್ತು ಪ್ರತೀತಿ ಆಗುತ್ತದೆ ಅಂತ ನೀವೇ ಹೇಳಿದಿರಿ. ದೃಷ್ಟಾಂತದಲ್ಲಿನ ಪ್ರಕಾರ ರಜ್ಜುವಿನಲ್ಲಿ ತೋರುವ ಮಿಥ್ಯಾ ಸರ್ಪದಂತೆ ಈ ದೃಷ್ಟಾಂತದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾನೆ. ರಜ್ಜುವಿನಲ್ಲಿ ಸರ್ಪ ತೋರ್ತದಂತ ಹೇಳಿರಲ್ಲ, ರಜ್ಜುವಿನಲ್ಲಿ ತೋರುವ ಸರ್ಪದ ತೋರುವಿಕೆ ಹೆಂಗದಪ್ಪ ಅಂದ್ರೆ 4 ರೀತಿಯಾದ. ಒಂದು ಅಸತ್ ಖ್ಯಾತಿ, ಇನ್ನ ಒಂದು ಆತ್ಮಖ್ಯಾತಿ, ಇನ್ನ ಒಂದು ಅನ್ಯತಾ ಖ್ಯಾತಿ, ಇನ್ನ ಒಂದು ಅಖ್ಯಾತಿ ಅಂತೇಳಿ 4 ರೀತಿಯಾಗಿ ತಿಳ್ಕೊಂಡಿನಿ. 4 ಜನ ಸಿದ್ಧಾಂತಿಗಳು
ಚರ್ಚೆ ಮಾಡಿ 4 ರೀತಿ ಸಿದ್ಧಾಂತಗಳನ್ನು ಬರೆದಿಟ್ಟಾರ. ಬ್ರಹ್ಮನೊಳಗ ಜಗತ್ತು ತೋರುವ ರೀತಿ ಮತ್ತ ರಜ್ಜುವಿನೊಳಗ ಸರ್ಪ ತೋರುವ ರೀತಿ ಏನದ 4 ರೀತಿ ಹೇಳ್ಯಾರ. ಈ 4 ರೀತಿ ಒಳಗ ನಾನು ಯಾವುದು ಖರೆ ತಿಳ್ಕೋಬೇಕು, ಯಾವುದು ಸುಳ್ಳು ತಿಳ್ಕೋಬೇಕು ಅಂತ ನಮ್ಗ ಕನ್ಫ್ಯೂಸ್ ಆಗ್ಲಿಕ್ಕತ್ತದ ಅಂತ ಪ್ರಶ್ನೆ ಮಾಡ್ಯಾನ. ಆವಾಗ ಇವುಗಳಲ್ಲಿ ಯಾವುದು ಯೋಗ್ಯ ಅಂತ ನನಗೆ ಸ್ವಲ್ಪ ಬಿಡಿಸಿ ಹೇಳಬೇಕು. ಅದಕ್ಕೆ ಶಿಷ್ಯನು ಕೇಳಿದ ಪ್ರಶ್ನೆಗೆ ಸದ್ಗುರು ಉತ್ತರಿಸುತ್ತಿದ್ದಾನೆ. 4 ಏನದವ? ಯೋಗ್ಯದವ ಅಯೋಗ್ಯದವ್ರಿ? ಅಸತ್ ಖ್ಯಾತಿ, ಆತ್ಮಖ್ಯಾತಿ, ಅನ್ಯತಾ ಖ್ಯಾತಿ, ಅಖ್ಯಾತಿ ಅಂತ ಏನದವ, ಇವು 4 ನೀನೇನ್ ತಿಳ್ಕೊಂಡಿದಿ? ಆ 4 ಏನದವಪ್ಪ ಅಂದ್ರೆ ಅಯೋಗ್ಯವಾಗಿವೆ. ಹೆಂಗದ ನೋಡ್ರಿ ಅದು ಆನ್ಸರ್. 4 ಅಯೋಗ್ಯ ಅದಾವ. ನೀನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ವೇದಾಂತ ಸಿದ್ಧಾಂತದಲ್ಲಿ ಒಪ್ಪಿಕೊಂಡು ಬರತಕ್ಕಂಥ ಯಾವ ಖ್ಯಾತಿ? ಅನಿರ್ವಚನೀಯ ಖ್ಯಾತಿ ಅಂತ ಒಂದು ಇದೆ, ಅದನ್ನೇ ತಿಳಿದುಕೊಳ್ಳು. ಅದೇ ಯೋಗ್ಯವಾಗಿದೆ. ನೋಡ್ರಿ, ಅಸತ್ಖ್ಯಾತಿ, ಆತ್ಮಖ್ಯಾತಿ, ಅನ್ಯತಾ ಖ್ಯಾತಿ, ಅಖ್ಯಾತಿ ಅವೆಲ್ಲ ಅಯೋಗ್ಯದವ. ಇದು ಒಂದು ತಿಳ್ಕೊ ಸಾಕು ನೀನು. ಅನಿರ್ವಚನೀಯ ಖ್ಯಾತಿ ಅಂತ ಅರ್ಥ. ರಜ್ಜುವಿನಲ್ಲಿ ತೋರತಕ್ಕಂಥ ಸರ್ಪವನ್ನ ಸತ್ತೆಂದು ಹೇಳಲಿಕ್ಕೂ ಬರುವುದಿಲ್ಲ. ಯಾಕೆಂದರೆ ರಜ್ಜುವಿನ ಜ್ಞಾನದಿಂದ ಸರ್ಪದ ನಿವೃತ್ತಿಯಾಗುತ್ತದೆ. ಸತ್ ಅಂತ ಹೇಳಿದ್ರ ಅದು ನಾಶ ಆಗಬಾರದು. ಸದ್ವಸ್ತು ಏನದ ಅವಿನಾಶಿಯಾಗಿರ್ತದ. ಅದಕ್ಕೆ ಇದನ್ನ ಸತ್ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತು ಅಸತ್ತೆಂದು ಕೂಡ ಹೇಳಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಅಸತ್ ಅನ್ಲಿಕ್ಕೆ ಬರಂಗಿಲ್ಲ. ಯಾಕಂದ್ರೆ ಅಸತ್ ಅಂದ್ರೆ ಬಂಜಯ ಮಗ, ಮಲದು ಕೋಡು ಇವು ರೂಪರಹಿತವಾಗ್ಯವ. ಬರೇ ನಾಮ ಅದಾವ, ಅವಕ್ಕಷ್ಟೇ ರೂಪ ಇಲ್ಲ. ಅವು ತೋರುವಿಕೆನೂ ಇಲ್ಲ, ಇರುವಿಕೆನೂ ಇಲ್ಲ, ತೋರುವಿಕೆನೂ ಇಲ್ಲ, ಬರೇ ನಾಮ ಅದಾವ. ಆದರೆ ಇಲ್ಲಿ ಏನಾಗತ್ತದ, ಸರ್ಪ ತೋರುತ್ತಿದೆ ಎಂದ ಬಳಿಕ ಅದನ್ನ ಅಸತ್ತೆಂದು ಹೇಳಲಿಕ್ಕಾಗುವುದಿಲ್ಲ. ಇಲ್ಲಿ ಸರ್ಪ ತೋರ್ಲಿಕ್ಕತ್ತದ, ಪರಿಣಾಮ ಬೀರ್ಲಿಕ್ಕತ್ತದ. ಬಂಜೆಯ ಮಗ ಬಂದು ಹೊಡೆದು ಹೋದ ಅಂತ ನೀವು ಹೇಳಿದ್ರಿ ಅಂತಂದ್ರ ಯಾರೇ ಅಲ್ಲಿ ಎಲ್ಲೇನ ನಡಿ ಹೋಗಮ್ಮು ಬರ್ತೀವಿ, ಅವನ ಬಂಜೆ ಮಗ ನಿನಗೆ ಹೊಡಿತಾ ನೋಡ್ತೀನಿ ಅಂತೇಳಿ ಯಾರ್ಯಾರ ಬರ್ತಾರಲ್ರಿ? ಹಂಗ ಯಾರು ನಿನ್ ಜೊತೆಗೆ ಬರಂಗಿಲ್ಲ, ನಗ್ತಾರ, ಹುಚ್ಚ ಅಂತ. ಅಸತ್ತಾದನ್ನ ಸತ್ತು ಮಾಡಿ ಹೇಳಕ್ ಹೋದ್ರ ಆಗಂಗಿಲ್ಲ. ಆದ್ರ ಕತ್ತಲದಾಗ ಅಲ್ಲಿ ಹೋಗ್ಲಿಕತ್ತಿದ್ದೆ, ಅಲ್ಲಿ ದಾರ್ಯಾಗ ಹಾವು ಕುಂತದಪ್ಪ ಅಂತ ಹೇಳಿದ್ರ ನಡಿ ಹೋಗ ಮೇಲೆ ಕುಂತದ ಅಂತ ಮಂದಿ ಬರ್ತಾರ. ಅದಕ್ಕ ಈ ಸರ್ಪ ಇಲ್ಲದ ಸರ್ಪ ಇದ್ದಂಗೆ ತೋರ್ಲಕತ್ತದಲ್ಲ, ಹಿಂಗಾಗಿ ಇದಕ್ಕ ಅಸತ್ ಕೂಡ ಎಂದು ಹೇಳಲಿಕ್ಕೆ ಬರುವುದಿಲ್ಲ. ಬಂಜೆಯ ಮಗ, ಮಲದ ಕೋಡು ರೂಪರಹಿತವಾಗಿದ್ದಾವೆ, ತೋರುವುದೇ ಇಲ್ಲ. ಆದರೆ ಇಲ್ಲಿ ಸರ್ಪವು ತೋರುತ್ತಿದೆ ಎಂದ ಬಳಿಕ ಅಸತ್ ಎಂದು ಹೇಳಲಿಕ್ಕೂ ಬರುವುದಿಲ್ಲ. ಈ ರೀತಿಯಾಗಿ ಸತ್ ಮತ್ತು ಅಸತ್ ಎರಡಕ್ಕೂ ವಿಲಕ್ಷಣವಾಗಿದೆ. ಇದು ಸದಸತ್ ವಿಲಕ್ಷಣ. ಅನಿರ್ವಚನೀಯ ಖ್ಯಾತಿಯನ್ನ ವೇದಾಂತ ಸಿದ್ಧಾಂತಿಗಳು ಒಪ್ಪಿಕೊಂಡು ಬಂದಿದ್ದಾರೆ. ಆ ನಿತ್ಯ ಸರ್ಪಕ್ಕೆ ಮೊದಲು ಸ್ಥೂಲವಾದ ದೃಷ್ಟಿಯಿಂದ ರಜ್ಜುವೇ ಅಧಿಷ್ಠಾನವೆಂದು ಹೇಳಿ, ಯಾರಿಗಿ? ಕನಿಷ್ಠ ಅಧಿಕಾರಿ
ನಂತರದಲ್ಲಿ ರಜ್ಜುವಿನ ಅವಚ್ಛಿನ್ನ ಚೇತನವನ್ನ ಅಧಿಷ್ಠಾನ ಎಂದು ಹೇಳಿ, ಮೂರನೆಯದಾಗಿ ಅಂತಃಕರಣ ವೃತ್ತಿ ಉಪಹಿತ ಚೇತನವೇ ಅಂದರೆ ಸಾಕ್ಷಿ ಚೇತನವೇ ಅಧಿಷ್ಠಾನ ಅಂತ ಸರ್ಪ ಮತ್ತು ಸರ್ಪದ ಜ್ಞಾನಕ್ಕ ಸಾಕ್ಷಿ ಚೇತನವೇ ಅಧಿಷ್ಠಾನವೆಂದು ಹೇಳಿ, ಈ ರೀತಿಯಿಂದ ಬಾಹ್ಯ ಸರ್ಪಾದಿಗಳಿಗೂ ಮತ್ತು ಅವುಗಳ ಜ್ಞಾನಕ್ಕೂ ವೃತ್ತಿ ಉಪಹಿತ ಚೇತನವಾದ ಸಾಕ್ಷಿಯೇ ಅಧಿಷ್ಠಾನವಿರುತ್ತದೆ. ಸ್ವಪ್ನದ ಪದಾರ್ಥಗಳಿಗೂ ಮತ್ತು ಅವುಗಳ ಜ್ಞಾನಕ್ಕಾದರೂ ಕೂಡ ಅಂತಃಕರಣ ಉಪಹಿತ ಚೇತನ ಸಾಕ್ಷಿಯೇ ಅಧಿಷ್ಠಾನವಾಗಿರುತ್ತದೆ. ಸ್ವಪ್ನ ಒಳಗೆ ತಯಾರಾಗ್ಯದ, ಈ ಜಗತ್ತಿನ ವಸ್ತುಗಳು ಹೊರಗದವ, ಇದು ಸ್ವಪ್ನ ಒಳಗದ. ಒಳಗಿಂದಕ್ಕೂ ಸಾಕ್ಷಿನೇ ಅಧಿಷ್ಠಾನ, ಹೊರಗಿಂದಕ್ಕೂ ಸಾಕ್ಷಿನೇ ಅಧಿಷ್ಠಾನ. ಈ ಪ್ರಕಾರವಾದ ಸದಸದ್ವಿಲಕ್ಷಣವಾದ ಯಾವ ಅನಿರ್ವಚನೀಯವಾದ ಅವಿದ್ಯೆಯ ಪರಿಣಾಮವು ಏನಾಗಿದೆ? ಅನಿರ್ವಚನೀಯವಾದ ಅವಿದ್ಯೆಯ ಪರಿಣಾಮ. ಏನಿದೆ ಅನಿರ್ವಚನೀಯ ಅಂದ್ರೆ ಅವಿದ್ಯೆಯ ಪರಿಣಾಮ. ಅನಿರ್ವಚನೀಯ ಸರ್ಪಾದಿಗಳಿಗೂ ಮತ್ತು ಅವುಗಳ ಖ್ಯಾತಿ ಪ್ರತೀತಿಗಳನ್ನ ಅನಿರ್ವಚನೀಯ ಖ್ಯಾತಿ ಎಂದು ಹೇಳಲ್ಪಡುತ್ತದೆ. ಇಲ್ಲಿಯ ತನಕ ದೃಷ್ಟಾಂತವನ್ನೇ ಹೇಳಿಕೊಂಡು ಬಂದಿದ್ದಾರೆ. ಈಗ ಸಿದ್ಧಾಂತದಲ್ಲಿ ದೃಷ್ಟಾಂತ ತಿಳಿದ ಬಳಿಕ ಸಿದ್ಧಾಂತ ತಿಳಿಯುತ್ತದೆ ಎಂಬುದಾಗಿ ಮೊದಲೇ ಹೇಳಿಕೊಂಡು ಬಂದು, ರಜ್ಜುವಿನಲ್ಲಿ ಸರ್ಪ ತೋರುತ್ತಿರುವುದು ದೃಷ್ಟಾಂತ, ಪರಬ್ರಹ್ಮ ಚೈತನ್ಯದಲ್ಲಿ ಜಗತ್ತು ತೋರುತ್ತಿರುವುದು ಸಿದ್ಧಾಂತ. ಅಂದರೆ ಆತ್ಮದಲ್ಲಿಯೇ ಈ ಜಗತ್ತು ತೋರುತ್ತಿದೆ. ಇಂಥ ಅಪಾರವಾದ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಯಾವುದು ಇರುವುದು? ಸಿದ್ಧಾಂತ. ಯಾವ ರೀತಿಯಾಗಿ ಮಿಥ್ಯಾ ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಅಂತ ಹೇಳಿದಂತೆ ಅಪಾರವಾದ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಯಾವುದು ಅಂತಂದ್ರೆ, ಜಗತ್ತಿಗೆ ಅಪಾರ ಅಂತ ಶಬ್ದ ಬಳಕೆ ಪ್ರಯೋಗ ಮಾಡಿದ್ದಾರೆ. ದೃಷ್ಟಾಂತದಲ್ಲಿ ಸರ್ಪಕ್ಕೆ ಅಧಿಷ್ಠಾನ ರಜ್ಜು ಅಂತ ಹೇಳಿದ್ದೀರಿ. ರಜ್ಜು ಒಂದು ಮಾರು ಉದ್ದವಿರುತ್ತದೆ. ಒಂದು ಮಾರು ಉದ್ದದ ಸರ್ಪಕ್ಕೆ ರಜ್ಜು ಅಧಿಷ್ಠಾನವಾಗುವುದೇನು ದೊಡ್ಡ ವಿಷಯವಲ್ಲ. ಆದರೆ ಈ ಜಗತ್ತು ಅಪಾರವಾಗಿದೆ. ಅಗಮ್ಯ, ಅಗೋಚರ, ಅಪ್ರಮಾಣ, ಅಪ್ರತಿಮ ಅಂತೇನಂತಿರಲ್ಲ, ಇಂಥ ಅಪಾರ ಜಗತ್ತಿಗೆ ಅಧಿಷ್ಠಾನ ಯಾವುದು? ಈ ರೀತಿಯಾಗಿ ಇಲ್ಲಿ ಸಿದ್ಧಾಂತಕ್ಕೂ ಮತ್ತು ದೃಷ್ಟಾಂತಕ್ಕೂ ಒಂದಿಷ್ಟು ವ್ಯತ್ಯಾಸವಿದೆ. ಜಗತ್ತು ಎಂಬ ಶಬ್ದದ ಅರ್ಥ ವ್ಯಷ್ಟಿ, ಸಮಷ್ಟಿ, ಸ್ಥೂಲ, ಸೂಕ್ಷ್ಮ ದೇಹಗಳ ಮತ್ತು ಅವುಗಳ ಅವಸ್ಥೆಗಳು, ನಾಮಗಳು, ರೂಪಗಳು ಎಲ್ಲ ಚಂದ್ರೋದಯಕಾರರು ಹೇಳಿಕೊಂಡು ಬಂದಿದ್ದಾರೆ. ಚಂದ್ರೋದಯಕಾರ ಅಂದ್ರೆ ಯಾರು? ಪೀತಾಂಬರ್ಜಿ, ಪಂಡಿತ ಪೀತಾಂಬರ್ಜಿ. ವ್ಯಷ್ಟಿ ಉಪಾಧಿ ಒಂದು ಜೀವನಿಗೆ ಉಪಾಧಿಯಾದ ಸ್ಥೂಲ ದೇಹ. ಸಮಷ್ಟಿ ಉಪಾಧಿ ಅಂದ್ರೆ ಸಮಸ್ತ ಜೀವರುಗಳಿಗೆ ಉಪಾಧಿಯಾದ ಸ್ಥೂಲ, ಸೂಕ್ಷ್ಮ ದೇಹಗಳು, ವಿರಾಟ, ಹಿರಣ್ಯಗರ್ಭ ಇವು ಬರೀ ಮನುಷ್ಯನ ಶರೀರಗಳು ಮಾತ್ರವಲ್ಲ, 84 ಲಕ್ಷ ಜೀವರಾಶಿಗಳ ಶರೀರಗಳು. ಇವೆಲ್ಲ ಸೇರಿಸಿ ಅಪಾರವಾದ ಜಗತ್ತಾಗಿದೆ. ಅಪಾರ ಅಂತ ಯಾಕಂತಾರಂದ್ರೆ ಇವೆಲ್ಲ ಸೇರಿಸಿ 84 ಲಕ್ಷ ಜೀವರಾಶಿಗಳು, ವ್ಯಷ್ಟಿ, ಸಮಷ್ಟಿ ಏನೇನದವ ಎಲ್ಲ ಸೇರಿಸಿ ಅಪಾರ ಜಗತ್ತು ಅಂತಾರ. ಆದ್ದರಿಂದ ಈ ಜಗತ್ತನ್ನು ಅಪಾರವೆಂದು ಹೇಳಲಾಗಿದೆ. ಅಪಾರ ಅನ್ನೋ ಶಬ್ದ ಬಿಡಿಸ್ಲಕತ್ತಾರ ಇಲ್ಲಿ. ಏನಿದು ಅಪಾರ ಅನ್ನೋ ಶಬ್ದ? ಜಗತ್ತಂದ್ರೆ ಏನು ಅಂತ ತಿಳ್ಕೊಳ್ಳಕ ಮೊದಲ ವ್ಯಷ್ಟಿ, ಸಮಷ್ಟಿ, ಸ್ಥೂಲ, ಸೂಕ್ಷ್ಮ ದೇಹಗಳು ಮತ್ತು ಅವುಗಳ ಅವಸ್ಥೆಗಳು ಮತ್ತು ನಾಮಗಳು, ರೂಪಗಳು ಇವೆಲ್ಲ ಜಗತ್ತಂದ್ರೆ
ಇದಕ್ಕೆ ಅಪಾರ ಅಂತ ಯಾಕಂದ್ರು ಅಂದ್ರೆ ವ್ಯಷ್ಟಿ ಉಪಾಧಿ ಅಂದ್ರೆ ಒಂದು ಜೀವನಿಗೆ, ಸ್ಥೂಲ ಸೂಕ್ಷ್ಮ ದೇಹ. ಮತ್ತೆ ಸಮಷ್ಟಿ ಉಪಾಧಿ ಅಂತಂದ್ರೆ ಸಮಸ್ತ 84 ಲಕ್ಷ ಜೀವರಾಶಿಗಳಿಗೆ. ಅವ್ರದ್ದು ಸ್ಥೂಲ ಸೂಕ್ಷ್ಮ ಅಂದ್ರೇನು, ವಿರಾಟ, ಹಿರಣ್ಯಗರ್ಭ, ಇವು ಬರೀ ಮನುಷ್ಯನ ಶರೀರಗಳು ಮಾತ್ರವಲ್ಲ, 84 ಲಕ್ಷ ಜೀವರಾಶಿಗಳು. ಕಣ್ಣಿಗೆ ಕಾಣ್ಲಿಕ್ಕೆ ಆಗ್ಲಾರಷ್ಟು ಸೂಕ್ಷ್ಮ ಜೀವಿಗಳು, ಅಣುಗಳು ಎಲ್ಲ ಬರ್ತವೆ ಅದರೊಳಗೆ. ಎಲ್ಲ ಜೀವರಾಶಿಗಳ ಶರೀರಗಳು ಇವೆಲ್ಲ ಸೇರಿ ಅಪಾರವಾದ ಜಗತ್ತಾಗಿದೆ. ಆದ್ದರಿಂದ ಜಗತ್ತನ್ನು ಅಪಾರವೆಂದು ಹೇಳಲಾಗಿದೆ. ಎಷ್ಟು ಅಪಾರ ಅಂದ್ರೆ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ಬೀಜ 21 ಲಕ್ಷ, ಸ್ವೇದಜ 21 ಲಕ್ಷ. ಈಗ ಪಿಂಡಜಕ್ಕೆ ಇನ್ನ ಒಂದು ಹೆಸರು ಕರೀತಾರೆ, ಏನಂತ? ಜರಾಯುಜ. ಪಿಂಡಜ ಅಂದ್ರೆ ಜರಾಯುಜ. ಜರಾಯುಜ ಅಂದ್ರೆ ಮನುಷ್ಯ ಮತ್ತು ಪಶುಗಳು ಜರ ಎಂಬ ಚೀಲದಿಂದ ಹರಿದು ಹೊರಗೆ ಬರುತ್ತವೆ. ಗರ್ಭದೊಳಗೊಂದು ಮಾಸ ಅಂತ ಇರ್ತದೆ, ಮಾಸ. ಕೂಸಿನ ಚೀಲ ಇರ್ತದಿಲ್ಲ, ಚೀಲ ಬ್ಯಾಗ್ನಾಗ ಇರ್ತದ ಅದು ಮಗು. ಒಂದ್ ಕ್ಯಾರಿ ಬ್ಯಾಗ್ ಇದ್ದಂಗೆ ಇರ್ತದ, ಅದ ಕ್ಯಾರಿ ಬ್ಯಾಗ್ನಾಗ ಇರ್ತದ ಮಗು. ಆ ಮಾಸಿನ ಚೀಲ ಏನದ ಅದಕ್ಕ ಜರ ಅಂತಾರ, ಜರ. ಆ ಜರ ಹರಿದು ಹೊರಗೆ ಬರ್ತವೆ ಜೀವಿಗಳು. ಅದಕ್ಕ ಇಂಗ್ಲಿಷ್ನಾಗ ಪ್ಲೆಜೆಂಟಾ ಅಂತಾರ, PLASENTA, ಪ್ಲೆಜೆಂಟಾ. ಆ ಪ್ಲೆಜೆಂಟಾಲಿಂತ ರಸ ತೆಕ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಇಂಜೆಕ್ಷನ್ ತಯಾರು ಮಾಡ್ತಾರೆ, ಪ್ಲಾಸೆಂಟ್ರಿಕ್ಸ್ ಅಂತ. ಇಂಜೆಕ್ಷನ್ ಪ್ಲಾಸೆಂಟ್ರಿಕ್ಸ್ ಅಂತ ಒಂದು ಇಂಜೆಕ್ಷನ್. ಅದೇನದ ತಾಯಿಯ ಗರ್ಭದ ಚೀಲದಿಂದ ತೆಗೆದ ಒಂದು ರಸ. ಅದು ಎದಕ್ಕೆ ಕೊಡ್ತಾರಪ್ಪ ಅಂತಂದ್ರೆ ಈ ರೆಸಿಸ್ಟೆನ್ಸ್ ಪವರ್ ಅಂತ ಯಾರಿಗಿರಂಗಿಲ್ಲ. ಸ್ವಲ್ಪಕ್ಕೆ ನೆಗಡಿ ಬರೋದು, ಸ್ವಲ್ಪಕ್ಕೆ ಹೀಟ್ ಆಗೋದು, ಸ್ವಲ್ಪಕ್ಕೆ ಏನಾರ ಶರೀರ ಬಹಳ ಸೂಕ್ಷ್ಮ ಆಯ್ತು ಅಂತಂದ್ರೆ ಆ ಪ್ಲಾಸೆಂಟ್ರಿಕ್ಸ್ ಇಂಜೆಕ್ಷನ್ 30 ದಿವಸ ಕೊಡ್ತಾರೆ. ಕೊಟ್ಟಂದ್ರೆ ಮತ್ತೆ ರೆಸಿಸ್ಟೆನ್ಸ್ ಪವರ್ ಬಂದ್ಬಿಡ್ತದೆ, ನಿರೋಧಕ ಶಕ್ತಿ. ನಿಮ್ಮ ಮೇಲೆ ಯಾವುದೇ ಒಂದು ಕಷ್ಟ ಕೊಡುವಂತ ಶಕ್ತಿ ಆಕ್ರಮಣ ಮಾಡಿದಾಗ ಅದನ್ನು ವಿರೋಧಿಸುವಂತ ಶಕ್ತಿ ನಿಮ್ಮೊಳಗೆ ಇಲ್ಲದಕ್ಕೆ ಏನಾಗ್ತದ, ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಮಾಡ್ತಿರ್ತಾವ. ಆ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಮಾಡ್ಲಾರ್ದಂಗೆ ನಿಮ್ಮನ್ನು ಕಾಪಾಡಬೇಕಾದ್ರೆ ಆ ನಿರೋಧಕ ಶಕ್ತಿ ಬೇಕಾಗ್ತದೆ. ಪ್ಲಾಸೆಂಟ್ರಿಕ್ ಇಂಜೆಕ್ಷನ್ ಕೊಡ್ತಾರೆ. ಅದಕ್ಕೆ 84 ಲಕ್ಷ ಜೀವರಾಶಿಗಳಿಂದ ಕೂಡಿದ ಜಗತ್ತೇ ಅಪಾರ ಜಗತ್ತು. ಇದಕ್ಕೆ ಅಧಿಷ್ಠಾನ ಯಾವುದು, ಆಧಾರ ಯಾವುದು ಎಂದು ತತ್ವದೃಷ್ಟಿ ಪ್ರಶ್ನಿಸುತ್ತಿದ್ದಾನೆ. ಯಹ ಮಿಥ್ಯಾ ಪರತೀತ ಹೈ ಜಾಮೇ ಜಗತ್ ಅಪಾರಸೋ ಭಗವನ್ ಮೋಕು ಕಹೋ ಕೋ ಯಾಕೋ ಆಧಾರ ಅಂತ ಕೇಳಕತ್ತಾನ. ಹೇ ಭಗವಂತನೇ, ಈ ಸೀಮಾರಹಿತವಾದ ಮಿಥ್ಯವಾದ ಅನಿರ್ವಚನೀಯವಾದ ಜಗತ್ತಿಗೆ ಮತ್ತು ಜಗತ್ತಿನ ಜ್ಞಾನಕ್ಕೆ ಯಾವುದು ಆಧಾರ, ಯಾವುದು ಅಧಿಷ್ಠಾನ, ಜಗತ್ತು ಯಾವುದರಲ್ಲಿ ತೋರುತ್ತಿದೆ ಸ್ವಲ್ಪ ಹೇಳ್ರಿ. ಈ ಪ್ರಶ್ನೆಗೆ ಉತ್ತರ ವಿಷಯಾಂಕ 148ರಲ್ಲಿ ಹೇಳಿದ್ದಾರೆ. ಮಿಥ್ಯಾ ಜಗತ್ತಿನ ಅಧಿಷ್ಠಾನ ಮತ್ತು ಆಧಾರ ನೀನೇ ಇರುವಿ ಅಂತ ಹೇಳಕತ್ತಾರ. ನೀನೇ. ಇಲ್ಲಿಯೂ ಕೂಡ ನೀನು ಎಂಬ ಶಬ್ದದ ಅರ್ಥ ತುಂಬಾ ವ್ಯಾಪಕವಾಗಿದೆ. ಈ ನೀನು ಅನ್ನೋ ಶಬ್ದದ ಅರ್ಥ ಏನದ, ಅಪಾರವಾಗ್ಯದ, ಅಪಾರವಾಗ್ಯದ. ಮತ್ತು ಜಗತ್ತು ಅಪಾರ ಇದ್ಮೇಲೆ ಅದಕ್ಕೆ ಆಧಾರ ಇದ್ದದ್ದು ಅಪಾರ ಇರ್ಬೇಕ ಬೇಡ? ಮತ್ತು ಅಪಾರವಾದ ಜಗತ್ತಿಗೆ ಆಧಾರವಿದ್ದದ್ದು ಅಪಾರ ಇದ್ರೇನೆ ಅದಕ್ಕೆ ಆಧಾರ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ನೀನು ಅಂತೇನದಲ್ಲ,
ತತ್ ತ್ವಾಮ ಅವೆಲ್ಲ ಅಪಾರನೇ ಅದಾವ. ನೀನು ಅಂದರೆ ತ್ವಮ ಪದದ ಲಕ್ಷ್ಯವಾದ ಸಾಕ್ಷಿ ಪ್ರತ್ಯೇಗಾತ್ಮನಾದ ನೀನು. ಇನ್ನಷ್ಟು ಮುಂದುವರೆದು ವಿಚಾರಿಸಲಾಗಿ ತ್ವಮ ಪದದ ಲಕ್ಷ್ಯಾರ್ಥವಾದ ಯಾವ ಸಾಕ್ಷಿ ಇದೆಯಲ್ಲ ಆ ಪ್ರತ್ಯೇಗಾತ್ಮ ಎಲ್ಲಿದ್ದಾನೆ ಅಂತ. ಎಲ್ಲಿದ್ದಾನೆ ಅವನು ಪ್ರತ್ಯೇಗಾತ್ಮ? ಅದೇ ಒಳಗಂದ್ರೆ ಎಲ್ಲಿ? ಅಂತಃಕರಣದಲ್ಲಿದ್ದಾನೆ ಆ ಪ್ರತ್ಯೇಗಾತ್ಮ. ಒಳಗನ ಅಂದ್ರೆ ಒಳಗೆ ಎಲ್ಲಿ ಹುಡುಕಿದ್ರು ಸಿಗಲ್ಲ. ರಕ್ತ, ಮಾಂಸ, ಮೂಳೆ, ಸಪ್ತ ಧಾತುಗಳದಾವ. ಒಳಗಂತಂದ್ರ ದೇವ್ರ ಒಳಗೆ ಅಂದ ಕೂಡ್ಲೇನೆ ಅಲ್ಲಂ ಪ್ರಭು ಹೇಳ್ದ. ಒಳಗನ ಅಂದ್ರೆ ಒಳಗೆ ಏನದ ಇದ್ರಾಗತ್ತೆ ಹೇಳ್ದ. ರಕ್ತ, ಮಾಂಸ, ಮೂಳೆ, ಎಲುಬು, ಮಲ, ಮೂತ್ರ, ಬೆವರು ಬರೇ ಇದೇ ಅದ. ಇದ್ರಾಗ ದೇವ್ರ ಅಲ್ಲಿ ಇಲ್ಲಕ್ಕಿರ್ಲಕ್ ಕೂತ ನಾವಂತ ಸ್ಥೂಲ ಶರೀರದೊಳಗೆ ನೋಡಿದ್ರೆ ಸಿಗಲ್ಲ. ಅದಕ್ಕ ಚಲನವಲನ ಪ್ರಾಣಶಕ್ತಿಯನ್ನು ತುಂಬಿದಂಥದ್ದು ಯಾವುದು? ಸೂಕ್ಷ್ಮ ಶರೀರ, ಅಂತಃಕರಣ. ಆ ಅಂತಃಕರಣದೊಳಗ ಅವನು ಸಾಕ್ಷಿ ಅದನ. ಅಂತಃಕರಣದಲ್ಲಿದ್ದಾನೆ ಮತ್ತು ಅಂತಃಕರಣ ವೃತ್ತಿಯಲ್ಲಿದ್ದಾನೆ. ಅಂದರೆ ಅಂತಃಕರಣ ಮತ್ತು ಅಂತಃಕರಣ ವೃತ್ತಿಯಲ್ಲಿರುವ ಸಾಕ್ಷಿ ಚೇತನ ನೀನು ಎನ್ನುವ ವಾಚ್ಯಾರ್ಥದ. ಇದು ಎಷ್ಟು ಗಾತ್ರ ಅಂತಂದ್ರ ನಿಮ್ ಸಾಕ್ಷಿ ಚೇತನದ ಗಾತ್ರ ಎಷ್ಟದರಿ? ನಿಮ್ ಶರೀರ ಎಷ್ಟದ ಅಷ್ಟು. ಸ್ಥೂಲ ಶರೀರ ಎಷ್ಟದ ಅಷ್ಟು. 3.5 ಮೊಳ ಸ್ಥೂಲ ಶರೀರದ. ನಿಮ್ಮ ಸೂಕ್ಷ್ಮ ಶರೀರನು 3.5 ಮೊಳ ಅದ. ನಿನ್ನ ಅಂತಃಕರಣ ಎಷ್ಟಿದೆ ಅಂದ್ರೆ ನಿನ್ನ ಸ್ಥೂಲ ಶರೀರ ಎಷ್ಟು ಗಾತ್ರದ್ದಿದೆಯೋ ಅಷ್ಟು ಗಾತ್ರದ್ದು. ಆ ಸ್ಥೂಲ ಶರೀರದಷ್ಟೇ 3.5 ಮೊಳ ಸೂಕ್ಷ್ಮ ಶರೀರ ಇದೆ. ಅಂದ್ರೆ ಅಂತಃಕರಣವಿದೆ. ಅಂತಃಕರಣಾತ್ ಅಂತಃಕರಣ, ಒಳಗಿದ್ದು ಕೆಲಸ ಮಾಡದೆ ಅಂತಃಕರಣ. ಆ 3.5 ಮೊಳದಲ್ಲಿರತಕ್ಕಂತ 3.5 ಮೊಳ ಆತ್ಮನು ಹೆಂಗದನ? ಅಪಾರ ಜಗತ್ತಿಗೆ ಹೇಗೆ ಅಧಿಷ್ಠಾನವಾಗುತ್ತಾನೆ? ಇರದೇ ನಮ್ಮ ಶರೀರ 3.5 ಮೊಳ. ಆ 3.5 ಮೊಳದೊಳಗ ಸೂಕ್ಷ್ಮ ಶರೀರನು 3.5 ಮೊಳನೇ ಆದ. ಆ 3.5 ಮೊಳದೊಳಗಿರುವ ಆತ್ಮನೂ 3.5 ಮೊಳನೇ ಅದನ. ಈ 3.5 ಮೊಳ ಆದಂತ ಒಂದು ಆತ್ಮ ಇವ ಹೆಂಗ ಎಂತ ಒಂದು ಅಪಾರ ಜಗತ್ತಿಗೆ ಅಧಿಷ್ಠಾನ ಆಗ್ತಾನ, ಆಧಾರ ಆಗ್ತಾನ ಅಂತ ಪ್ರಶ್ನೆ ಬರ್ಲಕತ್ತದ. ಒಂದು ಅಂತಃಕರಣದೊಳಗೆ ಸೀಮಿತವಾಗಿ ಇರುವಂತ ಸಾಕ್ಷಿ ಚೇತನ ಕೇವಲ 3.5 ಮೊಳವಿಲ್ಲ. ಅದುವೇ ಏನ್ ಮಾಡಿದ? 84 ಲಕ್ಷ ಜೀವರಾಶಿಗಳಲ್ಲಿ ವ್ಯಾಪಕವಾಗಿದೆ. 84 ಜೀವರಾಶಿಗಳೊಳಗೂ ಅದೇ ಒಂದೇ ಆತ್ಮ ವ್ಯಾಪಕವಾಗ್ಯದ. ಹೆಂಗಾಗ್ಯದ್ರಿ ಅಂತಂದ್ರ ಹೆಂಗಾಗ್ಯದ? 84 ಲಕ್ಷ ಮಣಿಗಳನ್ನ ಪೋಣಿಸಿ ಒಂದು ದಾರದಾಗ ಪೋಣಿಸಿದ್ರ ಒಂದೇ ದಾರ ಎಲ್ಲಾ ಮಣಿಗಳೊಳಗ ಆಗ್ಯದಲ್ರಿ, ಬಂದದಿಲ್ಲ ಅದು. ಯಾವ ರೀತಿ ಒಂದೇ ಸೂತ್ರ ಎಲ್ಲ ಮಣಿಗಳೊಳಗ ಹರಿದು ಬಂದದೋ, ಸಾಗಿ ಬಂದದೋ, ಹಂಗ ಸಾಕ್ಷಿ ಬ್ರಹ್ಮ ಏನದನಲ್ಲ ಅವನು ಎಲ್ಲ 84 ಲಕ್ಷ ಜೀವರಾಶಿಗಳೊಳಗ ಅವನೇ ಅದನ. ಆ ಒಂದು ಮಾಲೆ ತಗೊಂಡು ಆ ಮಾಲೆ ಒಳಗ ಒಂದೊಂದು ಮಣಿ ಒಳಗ ಅದ್ರಾಗಿರೋ ದಾರ ಬೇರೆ ಇದ್ರಾಗಿರೋ ದಾರ ಬೇರೆ ಅಂತ ಹೇಳಕ್ ಬರ್ತದೇನ್ರಿ? ಎಲ್ಲದ್ರೊಳಗಿದ್ದದ್ದು ಒಂದೇ ದಾರ. ಹಂಗದ ಇದು 84 ಲಕ್ಷ ಜೀವರಾಶಿಗಳಲ್ಲಿ ವ್ಯಾಪಕವಾಗಿದೆ. ಶಬ್ದಾರ್ಥಕ್ಕೂ ತತ್ವಾರ್ಥಕ್ಕೂ ವ್ಯತ್ಯಾಸವಿರುತ್ತದೆ. ನೀವು ಬರೀ ಶಬ್ದದಿಂದ ತಿಳ್ಕೋಬಾರ್ದು, ತಾತ್ವಿಕವಾಗಿ ತಿಳ್ಕೋಬೇಕು.
ಅಂತಃಕರಣ ಉಪಯುತ ಚೇತನ ಸಾಕ್ಷಿ ಎಂದು ಗುರುತಿಸಲ್ಪಡತಕ್ಕಂಥ ಅಂತಃಕರಣ ಉಪಾಧಿಯ ಮೂಲಕವಾಗಿ ಗುರುತಿಸಲ್ಪಡುತ್ತಿರುವ ಸಾಕ್ಷಿಯ ಅಂತಃಕರಣಕ್ಕಷ್ಟೇ ಸೀಮಿತವಾಗಿಲ್ಲಪ್ಪ. ಅದು ಸಾಕ್ಷಿ ಚೇತನ ಎಲ್ಲ ಅಂತಃಕರಣಗಳಲ್ಲಿ ವ್ಯಾಪಿಸಿದೆ. ಎಲ್ಲ ಅಂತಃಕರಣಗಳು ಎಷ್ಟು ಜೀವಿಗಳದವ ಅಷ್ಟು ಜೀವಿಗಳೊಳಗಿನ ಅಂತಃಕರಣದೊಳಗ ಆ ಸಾಕ್ಷಿ ಚೇತನ ವ್ಯಾಪಿಸಿದೆ. ಅದಕ್ಕೆ ಮತ್ತೆ ಬಂದರು ದಾಸಿಮಾರ್ಯರು ಏನ್ ಹೇಳ್ತಾರ? ಮಣಿಗಣ ಸೂತ್ರದಂತೆ ತ್ರಿಣಯ ನೀನಿಪ್ಪೆಯ್ಯ. ತ್ರಿಣಯ ಅಂದ್ರೆ ಮೂರು ಕಣ್ಣಿನ ಮುಕ್ಕಣ್ಣ. ಮೂರು ಕಣ್ಣು ಯಾವ್ಯಾವು? ಜ್ಞಾನದ ಕಣ್ಣು, ಸೂರ್ಯ ನೇತ್ರ, ಚಂದ್ರ ನೇತ್ರ, ಮತ್ತೆ ಜ್ಞಾನ ನೇತ್ರ. ಸೂರ್ಯ ನೇತ್ರ ಏನ್ ಮಾಡ್ತದ? ಚಂದ್ರ ನೇತ್ರ ಏನ್ ಮಾಡ್ತದ? ಜ್ಞಾನ ನೇತ್ರ ಏನ್ ಮಾಡ್ತದ? ಸೂರ್ಯ ನೇತ್ರ ಜ್ಞಾನ ಕೊಡ್ತದ, ಗುರು ಸ್ವರೂಪ ಸೂರ್ಯ ನೇತ್ರ. ಮತ್ತ ಅಗ್ನಿ ನೇತ್ರ ಏನ್ ಮಾಡ್ತದ? ಅಜ್ಞಾನವನ್ನ ಸುಟ್ಟಾಗ್ತದ. ಚಂದ್ರ ನೇತ್ರ ಏನಾಗ್ತದ? ಒಂದು ಕಡೆ ಅಜ್ಞಾನ ಪರಮಾನಂದ ಉಂಟು ಮಾಡಂತ ಜ್ಞಾನ ಬರ್ತದ ಸೂರ್ಯ ನೇತ್ರದಿಂದ. ಮತ್ತೆ ಅಗ್ನಿ ನೇತ್ರದಿಂದ ಅಜ್ಞಾನ ಸುಟ್ಟು ಹೋಗ್ತದ. ಇವೆರಡು ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆಯ್ತಂದ್ರೆ ಏನಾಗ್ತದ? ಮೋಕ್ಷ ಆಗದೆ ಎಲ್ಲಿ ಆಗ್ತದ? ತೃಪ್ತಿ ಆಗ್ತದ, ಸಂತೋಷ ಆಗ್ತದ, ಆರಾಮ್ ಅನಿಸ್ತದ, ಸಂತೃಪ್ತಿ ಅನಿಸ್ತದ. ಅದು ಎಲ್ಲಿ ಆಗ್ತದ? ಚಂದ್ರ ನೇತ್ರದಾಗ ಆಗ್ತದ. ಸಾರ್ಥಕ ಆಯ್ತಪ್ಪ, ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಪ್ಪ ಅಂತಿರಿಲ್ಲ, ತೃಪ್ತಿ. ಆ ತೃಪ್ತಿ ಎಲ್ಲಿ ಅದಂದ್ರೆ ಚಂದ್ರ ನೇತ್ರದಾಗ. ಜ್ಞಾನ ಎಲ್ಲಿ ಬರ್ತದಪ್ಪ? ಸೂರ್ಯ ನೇತ್ರದಾಗ. ಅಜ್ಞಾನ ಎಲ್ಲಿ ಸುಟ್ಟು ಹೋಗ್ತದಪ್ಪ? ಇವೆಲ್ಲ ಏನಂತಂದ್ರ ತಿಳಿಗೇಡಿಗಳಿಗೆ ತಿಳಿಸಿ ಹೇಳಕ್ ಹಿಂಗ್ 3 ಕಣ್ಣು 6 ಕಣ್ಣು ಮಾಡಿ ಹೇಳ ಬೇಕಾಗಿಲ್ಲ. ಅವೆಲ್ಲ ಹಂಗೆಲ್ಲ ಹೇಳೋದು 3 ಕಣ್ಣು ಮಾಡಿ ಹೇಳೋದು ಬೇಕಾಗಿಲ್ಲ. ಆದ್ರೂ ತಿಳಿಸಿ ಹೇಳಕ್ ಹಂಗೇನೋ ಒಂದು ಪದ್ಧತಿ ಮಾಡ್ಯಾರ, ಅನ್ನೋದಷ್ಟೇ. ಏನೇ ಒಂದು ಮಾಡಿದ ಹೊತ್ನಾಗ ಏನಾಗ್ತದ? ಏನೋ ಒಂದು ಕೆಲಸ ಮಾಡ್ಬೇಕಂತೀರಿ, ಆ ಕೆಲಸ ಮಾಡೋದಕ್ಕೆ ಜ್ಞಾನ ಬೇಕಾ ಬೇಡ? ಒಂದು ಬಜಿ ಮಾಡ್ಬೇಕಂತೀರಿ ಮನ್ಯಾಗ, ಒಂದು ಬಜಿ ಮಾಡ್ಬೇಕಂತೀರಿ. ಒಂದು ಬಜಿ ಮಾಡ್ಬೇಕು ಇವತ್ತ ಅಂತ ನೀವು ಪ್ಲಾನ್ ಮಾಡಿದ್ರಿ ಅಂತಂದ್ರ ಬಜಿ ಮಾಡೋದಕ್ಕೆ ಏನೇನ್ ಬೇಕು? ವಸ್ತುಗಳು ಬೇಕು, ನೀವು ಮಾಡ್ಲಕ್ ಮನಸ್ಸು ಬೇಕು, ಎಲ್ಲ ಬೇಕು. ಆ ಬಜಿ ಮಾಡ್ಲಕ್ ನೀವು ಕುಂತಾಗ ನಿಮ್ಮದು ಜ್ಞಾನ ನೇತ್ರ ಕೆಲಸ ಮಾಡ್ತಾರೆ, ಸೂರ್ಯ ನೇತ್ರ ಕೆಲಸ ಮಾಡ್ತಾರೆ. ಇನ್ನ ಒಂದೇನ್ ಮಾಡ್ತು? ಮನ್ಯಾಗ ಅವ್ರಿಗೆ ಆರಾಮಿಲ್ಲ, ಇವ್ರಿಗೆ ಆರಾಮಿಲ್ಲ, ಕರ್ಕೋತ್ ಕೂತು ಕಮರ್ ಮಾಡಿದ್ರೆ ನೀವು ಮಾಡ್ಕೊಂಡು ತಿಂದ್ರೆ ಆರಾಮಿಲ್ಲವ್ರು ಏನ್ ಮಾಡ್ಬೇಕು? ಎಲ್ಲ ಎದುರಸ್ತಿರ್ತಾವ ಒಂದೊಂದ್ ಸಾರಿ. ಏನ್ ಮಾಡಕ್ಕೂ ಎದುರಸ್ತಾರ. ಹಿಂಗಾಗಿ ಏನಾಗ್ತದ? ಅವು ಹಂಗೆ ಒಂದಿಲ್ಲ ಒಂದ್ ಏನಾರ ಪ್ರಾಬ್ಲಮ್ ಇದ್ದೇ ಇರ್ತಾವ. ನಾವು ಮಾಡೇಬಾರ್ದೇನಂತ ಹೇಳಕ್ಕೆ ಅದನ್ನೆಲ್ಲ ಮೀರಿ ನಿಂತು ಮಾಡ್ಬೇಕಾಗ್ತದೆ. ಅದಕ್ಕೇನಂತಾರೆ? ಅಜ್ಞಾನವನ್ನ ಸುಟ್ಟಾಕದು. ಏನೇನ್ ಪ್ರತಿಬಂಧಕಗಳು ಬರ್ತಾವ ಅವುಗಳನ್ನೆಲ್ಲ ಸುಟ್ಟು ಹಾಕಿ ಮುಂದೋಗೋದಕ್ಕ ಅದಕ್ಕೇನಂತಾರ? ಅಗ್ನಿ ನೇತ್ರ. ಸುಟ್ಟು ಬಿಡೋದು. ಆಯ್ತು, ಬಜ್ಜಿ ಮಾಡ್ಕೊಂಡು ತಿಂದು ಬಿಡ್ತೀರಿ ನೋಡ. ಅವಾಗ ತಿಂದ್ಮೇಲೆ ಏನಾಗ್ತದ? ತಿನ್ಬೇಕಂತ ಆಸೆ ಪಟ್ಟು ಮಾಡ್ಕೊಂಡಿರ್ತೀರಿ, ಕೂತ್ ಪ್ಲೇಟ್ನಾಗ ಇಟ್ಕೊಂಡು ಆರಾಮ್ ಟಿವಿ ನೋಡ್ಕೊತ ಕೂತು ತಿಂತೀರಿ. ತಿಂದ್ಮೇಲೆ ಏನಾಗ್ತದ? ಖುಷಿ ಎಲ್ಲಿ ಆಗ್ತದ? ಚಂದ್ರ ನೇತ್ರದಾಗ ಆಗ್ತಿರ ತೃಪ್ತಿ. ಆರಾಮ್ ಚಲೋ ಆಗ್ಯಾವ ಮಸ್ತ್ ಆಗ್ಯಾವ ತಿನ್ನ. ಅವ ಯಾವ ಬ್ಯಾಡ ಅಂತ ಎದುರು ಮಾಡ್ತಿರ್ತಾನ, ಅವನು ತಿಂತಿರ್ತಾನ. ಅವ ಏನ್ ಮಾಡ್ತಿರ್ತಾನ? ಉಪ್ಪು ಹೆಚ್ಚಾಗ್ಯದ, ಖಾರ ಹೆಚ್ಚಾಗ್ಯದ, ಅಬ್ಜೆಕ್ಷನ್ ಮಾಡ್ತಾನ. ತಿನ್ಬೇಕಂತ ಯಾರು ಸಂತೋಷ ಪಟ್ಟು ತಿಂತಿರ್ತಾರ, ರುಚಿ ಹುಡುಕಲ್ಲ. ಏನು ಬಜಿ ಅಂದ್ರೆ ಬಜಿಯಪ್ಪ, ಹೆಂಗೋ ಒಂದ್ ತಿನ್ಬೇಕು. ಹಿಂಗ ಇವೆಲ್ಲ 3 ತ್ರಿಣಯ ಅನ್ನೋದು ಕೇಳಕತ್ತೇನೆ ಸುಮ್ಮಂಗೆ. ಅದೇನು ಮಹತ್ವದ ವಿಷಯ ಅಲ್ಲ. ಮಣಿಗಣ ಸೂತ್ರದಂತೆ
84 ಲಕ್ಷ ಜೀವರಾಶಿಗಳು ಹೆಂಗದವ, 84 ಲಕ್ಷ ಮಣಿಗಳದವ, ಮಣಿಗಣ. ಅದ್ರೊಳಗೆ ಒಂದು ದಾರ ಹಾಕಿ ಪೋಣಿಸ್ಯಾರ ಸೂತ್ರದಂತೆ. ತ್ರಿಣಯ ಮುಕ್ಕಣ್ಣ ನೀ ನಿಪ್ಪೆಯ ನೀ ನದಿಯಪ್ಪ. ಎಣಿಸುವಡೆ ತನು ಭಿನ್ನ ಆತ್ಮನೊಬ್ಬನೇ. ಏನ್ ವಚನ ನೋಡ್ರಿ ಇವ್ರದು. ಎಲ್ಲಿ ಕಲ್ತಾರ, ಯಾವಾಗ ಕಲ್ತಾರ? ಬಸವಣ್ಣವ್ರಕ್ಕಿಂತ ಹಿರಿಯರು ಇವರು, ದಾಸಿಮಾರ್ಯರು. ಇವ್ರ ಗುರುಗಳು ಇವ್ರದೆಲ್ಲ ಹಿಸ್ಟ್ರಿ ಕೇಳ್ಬೇಕನ್ನಿಸ್ತದಿಲ್ಲ, ತಿಳ್ಕೊಬೇಕನ್ನಿಸ್ತದಿಲ್ಲ. ಎಲ್ಲಿ ಕಲ್ತಿರ್ಬೇಕು ಇವರು? ಎಷ್ಟು ತಯಾರಿ ಅದ ಇವ್ರ ಬಲ್ಲಿ. ಎಣಿಸುವಡೆ ತನು ಭಿನ್ನ. ಎಷ್ಟು ರೀತಿ ತನುಗಳದವ್ರಿ? 84 ಲಕ್ಷ ರೀತಿ ತನುಗಳದವ. ಎಣಿಸುವಡೆ ತನು ಭಿನ್ನ ಆತ್ಮನೊಬ್ಬನೇ. ಆತ್ಮ ನೀನೊಬ್ಬನೇ. ಹೆಂಗಂತ ನೋಡ್ರಿ. ಅಣು ರೇಣು ಮಧ್ಯದಲ್ಲಿ ಗುಣಭರಿತ ನೀನೊಬ್ಬನೇ ಇರುವೆ ಎಂದು ಮಣಿಯುತ್ತಿಪ್ಪೆನಯ್ಯ ರಾಮನಾಥ. ಮಣಿಗಣ ಸೂತ್ರದಂತೆ ತ್ರಿಣಯ ನೀ ನಿಪ್ಪೆಯಯ್ಯ. ಎಣಿಸುವಡೆ ತನು ಭಿನ್ನ ಆತ್ಮ ನೀನೊಬ್ಬನೇ ಅಯ್ಯ. ಅಣು ರೇಣು ಮಧ್ಯದಲ್ಲಿ ಗುಣಭರಿತ ನೀನೊಬ್ಬನೇ ಇರುವೆ ಎಂದು ಮಣಿಯುತ್ತಿಪ್ಪೆನಯ್ಯ ರಾಮನಾಥ. ಮಣಿತೀನಿ ಅಂತಂದ್ರೆ ಏನ್ ಮಣಿಲಕತ್ತೀರಿ? ಮಣಿಯದಂದ್ರೆ ಏನ್? ಮಣಿಯದಂದ್ರೆ ಏನ್ರಿ? ಮಣಿಯುತ್ತಿಪ್ಪೆನಂದ್ರೆ ಏನು? ಮಣಿಯದಂದ್ರೆ ಏನು? ಮನಸ್ಸು ಅಂದ್ರೆ ಏನು? ಬೆಂಡಾಗದು. ನಮಸ್ಕಾರ ಮಾಡೋದು. ಬಾಗಿದ ತಲೆ ಮುಗಿದ ಕೈ. ಒಂದು ಹೂವಿನ ಮಾಲೆ, ಅನೇಕ ಹೂಗಳಿವೆ, ಆದರೆ ಸೂತ್ರ ಮಾತ್ರ ಏಕ್. ಫೂಲು ಅನೇಕ್, ಸೂತ್ರ ಏಕ್. 84 ಲಕ್ಷ ಜೀವರಾಶಿಗಳಲ್ಲಿ ಅವುಗಳ ಅಂತಃಕರಣದಲ್ಲಿ ಇರುವವನು ನೀನೊಬ್ಬನೇ ನೋಡ ರಾಮನಾಥ. ಜೇಡರ ದಾಸಿಮಾರ್ಯರು ತತ್ವಜ್ಞಾನಿಗಳು. ಆತ್ಮವೇ ತಾವು ಎಂಬ ನಿಶ್ಚಯ ಜ್ಞಾನವುಳ್ಳವರು ಪರಮಾತ್ಮ. ಮಣಿಗಣ ಸೂತ್ರದ 84 ಲಕ್ಷ ಜೀವರಾಶಿಗಳೊಳಗೆ ಇರುವವರು ತಾವೇ ಎಂದು ತಿಳಿದವರು. ಏನಂತಿರೋದಕ್ಕ? ಶುದ್ಧ ಬ್ರಹ್ಮ ಬಾಣಿಗಳು. ಹೌದಾ? ಶುದ್ಧ ಬ್ರಹ್ಮ ಸ್ವರೂಪ ಭಾನಿಗಳು. ಹೌದಾ? ಮತ್ತೇನು ಹೇಳೋಕೆ? ಬಸವಣ್ಣನವರು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಅಗಾಮ್ಯ ಅಗೋಚರ ಅಪ್ರತಿಮ ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಳಕ್ಕೆ ಒಂದು ಚುಳುಕಾದಿರಯ್ಯ. ಈ ಕರಸ್ಥಳ ಅನ್ನೋದು ಅಂತಃಕರಣ ಅಂದ್ರೆ ಕರಸ್ಥಳ. ಕನಿಷ್ಠ ಅಧಿಕಾರಿಗೆ ಅಂಗೈ, ಮತ್ತೆ ಮಧ್ಯಮ ಅಧಿಕಾರಿಗೆ ಅಂತಃಕರಣ, ಮತ್ತೆ ಉತ್ತಮ ಅಧಿಕಾರಿ ಸಾಕ್ಷಿ. 3 ಮಂದಿಗೆ ಹೇಳೋದಕ್ಕೆ ಬರ್ತದೆ. ಅದಕ್ಕೆ ಜಗತ್ತಿನ ಗಾತ್ರಕ್ಕೂ ಬ್ರಹ್ಮನ ಗಾತ್ರಕ್ಕೂ ಅಜಗಜಾಂತರ ವ್ಯತ್ಯಾಸ. ಬ್ರಹ್ಮ ವಿಷ್ಣುಗಳು ಪರಮಾತ್ಮನನ್ನು ಕಾಣಲು ಹೋಗಿ ದಣಿದು ಹೋಗಿದ್ದಾರೆ. ಇಷ್ಟಲಿಂಗ ಅಡಿಕೆಯಷ್ಟು ಇದೆ, ಹಾಗಂತ ಬ್ರಹ್ಮನು ಅಡಿಕೆಯಷ್ಟು ಗಾತ್ರದಲ್ಲಿದ್ದಾನೆಂದು ತಿಳಿಯಬೇಡಿರಿ. ಘಟಾಕಾಶ ಇದ್ದಂಗ ಇಷ್ಟಲಿಂಗ ಒಂದು ಅಡಿಕೆ ಇದ್ದಟ್ಟದ. ಅದನ್ನ ನಾವು ಅಷ್ಟೇ ಆದಂತ ತಿಳ್ಕೋಬೇಡ್ರಿ. ಬ್ರಹ್ಮ ಎಷ್ಟು ದೊಡ್ಡವನಿದ್ದಾನೋ ಅಷ್ಟು ದೊಡ್ಡ ಲಿಂಗ ಮಾಡಿಕೊಟ್ಟರೆ ಅದನ್ನು ಹಿಡಿಯುವುದು ಹೇಗೆ, ಪೂಜೆ ಮಾಡುವುದು ಹೇಗೆ? ಅಷ್ಟು ದೊಡ್ಡ ಬ್ರಹ್ಮನನ್ನು ಹಿಡ್ಕೊಂಡು ಪೂಜೆ ಹೆಂಗ್ ಮಾಡ್ತೇವೆ?
ಅರುವನರಿಯಲೆಂದು ಕುರುಹ ಕೊಟ್ಟ ಶ್ರೀ ಗುರುವು ಏನ್ ಮಾಡಿದ್ರು? ಅರುವನರಿಯಲೆಂದು ಕುರುಹ ಕೊಟ್ಟರು ಶ್ರೀ ಗುರುಗಳು. ಇಲ್ಲೇನ್ ಮಾಡ್ದ? ಅರಿವನೇ ಮರೆತು ಕುರುವನೇ ಪೂಜಿಸುವ ದಡ್ಡ ಕುರಿಗಳಿಗಂತೂ ಮುಕ್ತಿ ಕಾಣ ರಾಮನಾಥ. ಜೇಡರ ದಾಸಿಮಯ್ಯವ್ರ ವಚನ ಇದು. ಅರುವನರಿಯಲೆಂದು ಕುರುಹ ಕೊಟ್ಟರು ಶ್ರೀ ಗುರುವು, ಅರುವನೇ ಮರೆತು ಕುರುವನೇ ಪೂಜಿಸುವ ಕುರಿಗಳಿಗಂತೂ ಮುಕ್ತಿ ರಾಮನಾಥ. ಬರೀ ಶಬ್ದದ ಮೇಲೆ ತೇಲಾಡಬಾರದು, ಅರ್ಥದ ಆಳಕ್ಕೆ ಇಳಿಯಬೇಕು. ಶಬ್ದಾರ್ಥವೇ ಬೇರೆ ಬೇರೆ ಇರುತ್ತದೆ, ತಾತ್ಪರ್ಯವೇ ಬೇರೆ ಬೇರೆ ಇರುತ್ತದೆ. ಒಂದ್ ಕಡೆ ಕ್ರೇನ್ ಅಡಿಕೆ ಏಜೆನ್ಸಿ ಅಂಗಡಿ ಕುಂದಿರ್ತಿದ್ದೇವೆ ನಾವು ಸತ್ಸಂಗ ಮಾಡೋದಕ್ಕೆಲ್ಲ. ರಾಯಚೂರ ನರಸಿಂಹಯ್ಯ ಶೆಟ್ಟಿ ಅಂತಿದ್ರು. ಅವ್ರ ಅಂಗಡಿಯಾಗ ಕೂತಾಗ ಏನು ಬರೇ ಮಾತಿಗೊಮ್ಮ ಜೇಡರ ದಾಸಿಮಯ್ಯನ ವಚನಗಳೇ ಹೇಳ್ತಿರಲ್ಲ, ಬೇರೆ ಶರಣರ ವಚನಗಳನ್ನ ನೀವು ಯಾಕೆ ಹೇಳಲ್ಲ ಅಂತ ಅಬ್ಜೆಕ್ಷನ್ ಮಾಡಿದ್ರು. ಆ ಎಲ್ಲ ಶರಣರಿಗಿಂತ ಇವರು ಶರಣರ ಶಿಖಾಮಣಿ. ಇವರು ಜೇಡರ ದಾಸಿಮಯ್ಯರು ಇವ್ರ ಈ 12ನೇ ಶತಮಾನಕ್ಕಿಂತ ಮೊದಲಿನ ಶರಣರು ಇವರು. ಆ ಶರಣರ ಅನುಭವಕ್ಕ ಈ ಶರಣರ ಅನುಭವಕ್ಕೆ ಏನಾರ ವ್ಯತ್ಯಾಸ ಅದ ಏನ್ರಿ? ಇವ್ರು ಒಬ್ರಿಗೊಬ್ರು ನೋಡಿ ಒಬ್ರಿಗೊಬ್ರು ಓದ್ಕೊಂಡು ಬರ್ಕೊಂಡು ಇವ್ರಿಗೆ 770 ಮಂದಿ ಸಪೋರ್ಟ್ ಇತ್ತು ಒಬ್ರಿಗೊಬ್ರು. ಅವನಿಗೆ ಯಾರಿದ್ರು? ಜೇಡರ ದಾಸಿಮಯ್ಯ ಸಿಂಗಲ್ ಪರ್ಸನ್ ಸಾಧನೆ ಮಾಡ್ಯಾರ ಅವರು. ಇವರೆಲ್ಲರಿಗಿಂತ ಅದ್ಭುತ ವಸ್ತು ಹೌದಾ? ಅಲ್ಲ ದಾಸಿಮಾರ್ಯ ಒಬ್ಬರೇ ಕೂತ್ ಮಾಡ್ಕೊಂಡ್ರೆ ಇಟ್ಟೆಲ್ಲ. ಯಡಿಯೂರು ಸಿದ್ಧಲಿಂಗೇಶ್ವರಂಗ 101 ಮಂದಿ ಜಂಗಮರು ಸಿಕ್ಕಿದ್ರೆ ಅವ್ರ ಕೈಯಾಗ ಯಾರು ಇದ್ರ? ಅವ್ರಿಗೆ ಪಾಪ ಯಾರು. ಬರೀ ಶಬ್ದದ ಮೇಲೆ ತೇಲಾಡಬಾರದು, ಅರ್ಥದ ಆಳಕ್ಕೆ ಇಳಿಯಬೇಕು. ಶಬ್ದಾರ್ಥವೇ ಬೇರೆ ಇರುತ್ತದೆ, ತಾತ್ಪರ್ಯವೇ ಬೇರೆ ಇರುತ್ತದೆ. ಅದಕ್ಕೆ ನನಗೇನು ಅನ್ನಿಸ್ತದ, ಆ ಜೇಡರ ದಾಸಿಮಾರ್ಯರ ಒಂದು ವಚನಗಳ ಮೇಲೆ ನಮ್ಗೆ ಇಷ್ಟ ಅಭಿಮಾನ ಅದ ಅಂತ ಯಾಕೆ ಹಿಂಗ ಅನಿಸ್ತದಪ್ಪ ಅಂದ್ರೆ, ನಾನು ಹಿಂದ ಜಾಡ್ರವನೇ ಇದ್ನೇನೋ ಅನಿಸ್ತ. ಆ ಜಾಡ್ರವಿದ್ದು ಏನೋ ಅರ್ಧಮರ್ಧ ಕೆಲಸ ಮಾಡಿ ಸತ್ತೋಗ್ಬಿಟ್ಟೇನೆ ಹಿಂದಿನ ಜನ್ಮದಾಗ. ಈ ಜನ್ಮದಾಗ ಟೆಕ್ಸ್ಟೈಲ್ ಇಂಜಿನಿಯರ್ ಆಗಿ ಬಂದು 25 ವರ್ಷ ಸರ್ವಿಸ್ ಮಾಡೀನಿ. ಅವೇ ಜಾಡ್ರ ಮನೆಯ ಸಾಮಾನುಗಳು ಮಗ್ಗ, ಲಾಳಿ, ಕಂಡಿಕಿ, ಹಾಸ, ಒಕ್ಕ, ಇವೇ ಎಲ್ಲ ಶಬ್ದಗಳು ಇಂಗ್ಲಿಷ್ನಾಗ ಮಾತಾಡಿ ಇಂಗ್ಲಿಷ್ನಾಗ ಪಾಠ ಹೇಳಿ. ನಾವು ಜಾಡ್ರಿದ್ದೇವೆ ಅನಿಸ್ತದೆ. ಇದ್ರ ಮೇಲೆ ಅಭಿಮಾನ ಪಡ್ತೀವಿ ಅಂತ ನೋಡಿದ್ರೆ. ಆದ್ರೆ ದಾರಿ ಯೋಗ್ಯ ಅದ ಇಲ್ರಿ ನಾವು ಹಿಡ್ಕೊಂಡದ್ದು? ಸೆಲೆಕ್ಷನ್ ಕರೆಕ್ಟ್ ಅದ ರಾಂಗ್ ಅದ ರೀ? ಬರಬ್ಬರಿ ಶ್ರೇಷ್ಠ ದಾರಿ ಅಂತ ನನಗೆ ಹೆಮ್ಮೆ ಅದ. ಬರೀ ಶಬ್ದದ ಮೇಲೆ ತೇಲಾಡಬಾರದು, ಅರ್ಥದ ಆಳಕ್ಕೆ ಇಳಿಯಬೇಕು. ಶಬ್ದಾರ್ಥವೇ ಬೇರೆ ಇರುತ್ತದೆ, ತಾತ್ಪರ್ಯವೇ ಬೇರೆ ಇರುತ್ತದೆ. ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ ನೀನೇ ಇರುವೆಯಪ್ಪ ಎಂದರೆ ಅಖಂಡ ಪರಬ್ರಹ್ಮವೇ ಆಧಾರ ಅಧಿಷ್ಠಾನ. ಅಖಂಡ ಪರಬ್ರಹ್ಮನನ್ನು ಗುರುತಿಸುವ ಬಗೆ ಹೇಗೆ? ಮಿಥ್ಯಾ ಜಗತ್ತಿಗೆ ಯಾರು ಅಧಿಷ್ಠಾನ, ಯಾರು ಆಧಾರ ಅಂದ್ರೆ ಅಖಂಡ ಪರಬ್ರಹ್ಮವೇ ಅಧಿಷ್ಠಾನ ಆಧಾರ. ಆ ಪರಬ್ರಹ್ಮನನ್ನು ಗುರುತಿಸುವ ಬಗೆ ಹೇಗೆ ಅಂದರೆ ಅಂತಃಕರಣ ಉಪಹಿತ ಚೇತನದ ಮೂಲಕ ಮತ್ತು ಅಂತಃಕರಣ ಉಪಾಧಿಯ ಮೂಲಕವಾಗಿ ನೀನು ನಿನ್ನನ್ನು ಯಾವ ಅರಿವು ಎಂಬ ಸಾಕ್ಷಿಯನ್ನು ತಿಳಿದುಕೊಂಡಿರುವೆಯೋ
ಇದು ಶಬ್ದಾರ್ಥ. ಇದರ ತಾತ್ಪರ್ಯ ಅಖಂಡ ಸರ್ವವ ವ್ಯಾಪಕವಾಗಿದೆ. ಮಣಿ ಗಣ ಸೂತ್ರದಂತೆ ಕೋಟಿ ಕೋಟಿ ಶರೀರಗಳಿವೆ ಎಂದರೆ ಕೋಟಿ ಕೋಟಿ ಆತ್ಮಗಳು ಇಲ್ಲವೋ ಆತ್ಮ ಎಂಬುವವನು ಒಬ್ಬನೇ ಇದ್ದಾನೆ. ಕೋಟಿ ಕೋಟಿ ಶರೀರಗಳು ಅದವ ಅಂತ ಹೇಳಿದ್ರ ಕೋಟಿ ಕೋಟಿ ಆತ್ಮಗಳು ಅದವಂತ ಹೇಳಕ್ ಬರ್ತದೇನ್ರಿ? ಆತ್ಮ ಒಬ್ಬನೇ ಇದ್ದಾನೆ. ಅವನು ಲಿಂಗಯ್ಯ. ಅವ ಯಾರಪ್ಪ? ಅವನೇ ಲಿಂಗಯ್ಯ. ಜಗದಗಲವಿದ್ದಾನೆ, ಮುಗಿಲಗಲವಿದ್ದಾನೆ. ಅವನನ್ನ ಅರಿಯಲು ಕೈಯಲ್ಲಿ ಇಷ್ಟಲಿಂಗ ಕೊಟ್ಟಿದ್ದಾರೆ. ಶ್ರೀ ಗುರುಗಳಾದವರು ಅವನನ್ನ ಮರೆತು ಇದನ್ನೇ ಲಿಂಗ ಹಿಡಿದುಕೊಂಡು ಕುಳಿತಿದ್ದಾರೆ. ಶ್ರೀ ಗುರುಗಳಾದವ್ರು ಏನ್ ಮಾಡ್ಯಾರ? ಯಾರನ್ನು ಕೊಟ್ಟಾರ ನಿಮ್ ಕೈಯಾಗ? ಗುರುಗಳು ಜಗದಗಲ ಮುಗಿಲಗಲ ಇರುವಂತ ಬ್ರಹ್ಮನನ್ನು ನಿಮ್ ಕೈಯಾಗ ಕೊಟ್ಟಾರ. ಕೊಟ್ಟ ಮೇಲೆ ಬ್ರಹ್ಮನ ಮರೆತು ನೀವೇನ್ ಮಾಡಿರಿ? ಬ್ರಹ್ಮನನ್ನು ಮರೆತು ಆ ಲಿಂಗವನ್ನ ಮರೆತು ಈ ಕೈಯಾಗ ಕೊಟ್ಟಿದ್ದೆ ಲಿಂಗ ಅಂತ ತಿಳ್ಕೊಂಡಿರಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಟ್ಟವ. ನಿಮ್ ಕೈಯಾಗ ಕೊಟ್ಟದ್ದೇ ಲಿಂಗ ಅಂತಂದ್ರ ಕಲ್ಲು ಲಿಂಗವಲ್ಲ. ಯಾರು ಹೇಳಿದ್ರು? ಸಿದ್ದರಾಮೇಶ್ವರ್ ಹೇಳ್ತಾರ. ನಿನ್ ಕೈಯಾಗ ಹಿಡ್ಕೊಂಡದ್ದು ಏನಂತ ಹೇಳಿ ಲಿಂಗಾಯತರಿಗೆ ಬಿಟ್ಟು ಬೇರೆ ಯಾರ್ಯಾರ ಹೋಗಿ ಕೇಳ್ರಿ, ಏನಂತಾರ ಅದಕ್ಕ? ಕಲ್ಲು. ಅದಕ್ಕ ಇವನಿಗೊಂದು ಹೇಳಿದ್ರು, ಕಲ್ಲು ಲಿಂಗವಲ್ಲ. ಇದು ತಿಳ್ಕೊ ಮೊದಲ. ನಿನ್ ಕೈಯಾಗ ಹಿಡ್ಕೊಂಡದ್ದು ಬ್ರಹ್ಮ ಅಂತ ತಿಳ್ಕೋ. ಮತ್ತ ಅವನೇನ್ ತಿಳ್ಕೋಬೇಕು? ಬ್ರಹ್ಮ ಕಲ್ಲಲ್ಲ, ಲಿಂಗ ಕಲ್ಲಲ್ಲ. ತಿಳಿಸಿ ಹೇಳವ ಕಲ್ಲು ಲಿಂಗವಲ್ಲ, ತಿಳ್ಕೊಳ್ಳೋವೇನ್ ಅನ್ಬೇಕು? ಲಿಂಗ ಕಲ್ಲಲ್ಲ. ಸಿದ್ದರಾಮೇಶ್ವರ ವಚನ ಇದು. ಕಲ್ಲು ಲಿಂಗವಲ್ಲ, ಲಿಂಗ ಕಲ್ಲಲ್ಲ. ಅವೆರಡು ವಾಕ್ಯದಾಗೆ ಬ್ರಹ್ಮನ ಅನುಭವ ಮಾಡ್ಕೊಳ್ಳುವಂತ ಒಂದು ಸಾಧನೆ ಮಾಡ್ಯಾರ. ಇದು ಲಿಂಗವಲ್ಲ, ಲಿಂಗದ ಕುರುಹು. ಅಬ್ದಿ ಅಪಾರ ಸ್ವರೂಪ ಮಮ. ಲಹರಿ ವಿಷ್ಣು ಮಹೇಶ್ ಅಂತ ವಸ್ತು ನಿರ್ದೇಶ ರೂಪ ಮಂಗಲದಲ್ಲಿ ಹೇಳಿದ್ದಾರೆ. ವಿಧಿ ರವಿ ಚಂದ ವರುಣ ಯಮ ಶಕ್ತಿ ಧನೇಶ ಗಣೇಶ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ ವಿಧಿ ರವಿ ಚಂದ್ರ ವರುಣ ಯಮ ಶಕ್ತಿ ಗಣೇಶ ಇವರೆಲ್ಲರೂ ನನ್ನ ಶುದ್ಧ ಬ್ರಹ್ಮ ಸ್ವರೂಪ ಎಂಬ ಸಾಗರದಲ್ಲಿ ಒಂದೊಂದು ತೆರೆಗಳಿದ್ದಂತೆ. ಶುದ್ಧ ಬ್ರಹ್ಮ ಸ್ವರೂಪ ನಂದು. ನಾನು ಒಂದು ಸಾಗರ ಇದ್ದಂಗದೀನಿ. ನನ್ನೊಳಗೆ ಇವರೆಲ್ಲ ತೆರೆಗಳಿದ್ದಂಗ. ದೇವತೆಗಳು 33 ಕೋಟಿ ದೇವತೆಗಳು ಮಂಗಲದಲ್ಲಿಯೇ ನಮ್ಮ ಸ್ವರೂಪವನ್ನ ಗುರುತಿಸಿ ಕೊಟ್ಟಿದ್ದಾರೆ ಪುಣ್ಯಾತ್ಮರು. ಆ ಸ್ವರೂಪ ಶುದ್ಧ ಬ್ರಹ್ಮ ಸ್ವರೂಪ ಸಾಗರ ಯಾರು? ನೀವೇ ಏನ್ ಮಾಡಿರಿ? ಇವೆಲ್ಲ ದೇವರುಗಳಿಗೆ ಸೃಷ್ಟಿ ಮಾಡ್ಕೊಂಡು ತೆರೆಗಳನ್ನ ಸೃಷ್ಟಿ ಮಾಡ್ಕೊಂಡು ಅವು ದೊಡ್ಡ ಮಾಡ್ಕೊಂಡು ನೀವು ಇಲ್ದಂಗೆ ಹಾಕುತ್ತೀರಿ. ಅಂತ ಆತ್ಮ ಸ್ವರೂಪನಾದ ನೀನೇ ಈ ಅಪಾರ ಜಗತ್ತಿಗೆ ಅಧಿಷ್ಠಾನ. ಹೆಂಗ್ ಮಾಡ್ತೀರಿ? ತಿಳಿಲಕತ್ತದ? ಈ ಮಾತಿನ ಅರ್ಥ ಇಷ್ಟೊಂದು ಆಳವಾಗಿದೆ. ಮಿಥ್ಯಾ ಜಗತ್ತಿನ ಆಧಾರ ಅಧಿಷ್ಠಾನ ನೀನೇ ಇರುವಿ. ಅದನ್ನೇ ಇಲ್ಲಿ 148ನೇ ವಿಷಯಾಂಕದಲ್ಲಿ ಹೇಳುತ್ತಿದ್ದಾರೆ. ದೋಹಾ 52. ತವ ನಿಜ ರೂಪ ಅಜ್ಞಾನತೆ. ನಿನ್ನ ಸ್ವರೂಪದ ಅಜ್ಞಾನದಿಂದ ವೈ ಮಿಥ್ಯಾ ಜಗಬಾನ. ನಿನ್ನ ಸ್ವರೂಪದ ಅಜ್ಞಾನದ ಕಾರಣ ನಿನಗೇನಾಗ್ಲಕತ್ತದ? ವೈ ಮಿಥ್ಯಾ ಜಗತ್ತು ಬಾನವಾಗ್ತಾ ಇದೆ.
ನಿನ್ನ ನಿಜ ಸ್ವರೂಪದ ಜ್ಞಾನ ಆಯ್ತು ಅಂದ್ರೆ ಆ ಜಗತ್ತು ನಿನಗೆ ಏನಾಗಿ ತೋರ್ತದ? ನಿನ್ನ ಬ್ರಹ್ಮ ಅಂತ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಜಗತ್ತು ಏನಂತ ಕಾಣಿಸ್ತದ ನಿಮ್ಗ? ಬ್ರಹ್ಮಗೆ ಕಾಣ್ತವ. ಅಧಿಷ್ಠಾನ ಆಧಾರ ತೂಂ ರಜ್ಜು ಭುಜಂಗ ಸಮಾನ. ನೀನೇ ಅಧಿಷ್ಠಾನ ಅದಿ, ನೀನೇ ಆಧಾರ ಅದಿ. ರಜ್ಜು ಮತ್ತು ಹಾವು ಸರ್ಪ ಏನದಲ್ಲ ಅದರಂಗೆ ಇದು ದೃಷ್ಟಾಂತ ತಿಳ್ಕೊ. ನೀನು ನಿನ್ನ ನಿಜ ಸ್ವರೂಪದ ಅಜ್ಞಾನದಿಂದ ಅವಿಚಾರದಿಂದ ಅನಿರ್ವಚನೀಯವಾದ ಈ ಜಗತ್ತು ಪ್ರತೀತಿ ಆಗುತ್ತಿದೆ. ಯಾವ ರೀತಿ ಅಧಿಷ್ಠಾನವಾದ ಹಗ್ಗವನ್ನು ತಿಳಿಯಲಾರದ ಕಾರಣ ಮಿಥ್ಯವಾದ ಸರ್ಪ ಹೇಗೆ ಅಧ್ಯಸ್ಥವಾಗಿ ತೋರುತ್ತದೆಯೋ, ಯಾವ ರೀತಿ ಮಿಥ್ಯವಾದ ಸರ್ಪಕ್ಕೆ ರಜ್ಜು ಅಧಿಷ್ಠಾನವಿದೆಯೋ, ಹಾಗೆಯೇ ಮಿಥ್ಯವಾದ ಜಗತ್ತಿಗೆ ನಿನ್ನ ಸ್ವರೂಪವೇ ಅಧಿಷ್ಠಾನವಾಗಿದೆ. ನಿನ್ನ ಆತ್ಮ ಸ್ವರೂಪವನ್ನು ನೀನು ಮರೆತಿರುವ ಕಾರಣ ನಿನ್ನ ಅಜ್ಞಾನದಿಂದ ಜಗತ್ತು ತೋರುತ್ತಿದೆ. ಹೆಂಗಪ್ಪ ಇದು ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳ್ರಿ ಅಂತಂದ್ರೆ, ನೀವು ಸಿನಿಮಾ ಚಾಲು ಆಗೋದಕ್ಕಿಂತ ಮೊದಲು ಸಿನಿಮಾಕ್ಕೆ ಹೋಗಿರ್ತೀರಿ. ಸಿನಿಮಾ ಏನೋ ಚಾಲು ಆಗಿಲ್ಲ, ಜಲ್ದಿ ಹೋಗ್ಬಿಟ್ಟಿರಿ, ಟಿಕೆಟ್ ಕೊಟ್ಟರು, ಒಳಗೆ ಹೋಗಿ ಕೂತಿರಿ. ಅಲ್ಲಿ ಏನ್ ಕಾಣ್ತಿರ್ತದ? ಸಿನಿಮಾ ತೋರಿಸೋ ಜಾಗದಾಗ ಏನ್ ಕಾಣ್ತಿರ್ತದ? ಸ್ಕ್ರೀನ್ ಕಾಣ್ತಿರ್ತದ. ಯಾವಾಗ ಸಿನಿಮಾ ಚಾಲು ಆಯ್ತು ಅವಾಗ ಸ್ಕ್ರೀನ್ ಕಾಣ್ತಿರ್ತದೇನ್ರಿ? ಚಿತ್ರಗಳು ಕಾಣ್ಲಕತ್ತಿ ಬಿಡ್ತಾವ. ಈಗ ಆ ಚಿತ್ರಗಳು ಸತ್ಯನೋ ಸ್ಕ್ರೀನ್ ಸತ್ಯನೋ? ಯಾವುದು ಶಾಶ್ವತ? ಚಿತ್ರದೊಳಗ ಮದ್ವೆ ಆತಾರ, ಚಿತ್ರದೊಳಗ ಗಂಡ ಹೆಂಡತಿ ಜಗಳ ಆಡ್ತಾರ, ಚಿತ್ರದೊಳಗ ಸಾಯ್ತಾರ, ಊಟತಾರ, ಡೈವರ್ಸ್ ಮಾಡ್ತಾರ, ಏನೆಲ್ಲ ಆಗ್ತಿರ್ತಾವ. ಅವು ಸತ್ಯನೋ ಏನು ಸ್ಕ್ರೀನ್ ಸತ್ಯನೋ? ಸ್ಕ್ರೀನ್ ಸತ್ಯ. ಯಾವನು ಸ್ಕ್ರೀನ್ ನೋಡ್ತಾನ ಅವನಿಗೆ ಸಿನಿಮಾ ಕಾಣಲ್ಲ. ಯಾವನು ಸಿನಿಮಾ ನೋಡ್ತಾನ ಅವನಿಗೆ ಸ್ಕ್ರೀನ್ ಕಾಣಲ್ಲ. ಈಗ ಸಿನಿಮಾ ಯಾರಿಗೆ ಕಾಣ್ಲಕತ್ತದ? ಜಗತ್ತಿನ ಸಿನಿಮಾ ಸ್ವರೂಪದ ಜ್ಞಾನವಿಲ್ಲದವರಿಗೆ ಈ ಜಗತ್ತು ಸಿನಿಮಾ ಕಾಣ್ಲಕತ್ತದ. ಸ್ವರೂಪದ ಜ್ಞಾನ ಇದ್ದವನಿಗೆ ಏನ್ ಕಾಣ್ಲಕತ್ತದ? ಈ ಜಗತ್ತು ಪರದೆಯಾಗಿ ಕಾಣ್ಲಿಕ್ಕೆ, ಬ್ರಹ್ಮವಾಗಿ ಕಾಣ್ಲಿಕ್ಕೆ. ಅವನೇನಂತನ, ಪರದೆಯನ್ನ ಸರಿಯಾಗಿ ನೋಡ್ತಾ ನೋಡ್ತಾ ಈ ಗೊಂಬಿಗಳು ನೋಡ್ತಾನ, ಇವೆಲ್ಲ ಸುಳ್ಳಂತನ. ಅವನಿಗೂ ಕಾಣ್ತದ ಸಿನಿಮಾ. ಪರದ ನೋಡ್ಕೋತ ಸಿನಿಮಾ ನೋಡೋನಿಗೆ ಸಿನಿಮಾ ಕಾಣಲ್ಲೇನು? ಪರದದ ಕಡೆ ಗಮನ ಇಟ್ಕೊಂಡು ಸಿನಿಮಾ ನೋಡೋನಿಗೆ ಸಿನಿಮಾ ಕಾಣ್ತದ ಇಲ್ಲ? ಪರದದ ಮೇಲೆ ಗಮನ ಇಟ್ಟು ಈ ಎಲ್ಲ ಪರದೆ ಮೇಲೆ ತೋರಿಸುವ ಚಿತ್ರಗಳು ಅಂತ ಅಂದ್ರೆ ಅವನಿಗೇನ್ ಅನಿಸ್ತಿರ್ತದದು? ಪರದೆಯನ್ನು ಮರೆತವನಿಗೆ ಆ ಚಿತ್ರಗಳೇ ಸತ್ಯ. ಪರದೆಯ ಕಡೆ ಲಕ್ಷ್ಯ ಇದ್ದವನಿಗೆ ಆ ಚಿತ್ರಗಳು ಪರದೆ ಕಡೆ ಲಕ್ಷ್ಯ ಇಟ್ಕೊಂಡು ಚಿತ್ರ ನೋಡೋನಿಗೆ ಏನ್ ಅನಿಸ್ತದ್ರಿ? ಆ ಚಿತ್ರಗಳು ಸತ್ಯ ಅನಿಸ್ತದ ಮಿಥ್ಯ ಅನಿಸ್ತದ? ಪರದೆ ಮರೆತವನಿಗೆ ಚಿತ್ರಗಳು ಸತ್ಯ, ಪರದೆಯನ್ನು ಮಿಥ್ಯ ಅನಿಸ್ತದೆ. ಪರದೆ ಸತ್ಯ ಅನಿಸ್ತದ. ನಾ ಕೇಳ್ತಾ ಇರೋದು ಪರದೆ ಸತ್ಯ ಹೇಳಿರೀಗ. ಅಲ್ಲಿ ಕಾಣ್ತಾ ಇರೋ ಚಿತ್ರಗಳು ಅವು ಮಿಥ್ಯ ಅನಿಸ್ತವ ಅವನಿಗೆ. ಜ್ಞಾನಿಗೂ ಜಗತ್ತು ಪ್ರತೀತಿ ಆಗ್ಲಕತ್ತದ, ಅಜ್ಞಾನಿಗೂ ಜಗತ್ತು ಪ್ರತೀತಿ ಆಗ್ಲಕತ್ತದ. ಜ್ಞಾನಿ ಕಣ್ಣೊಳಗೆ ಏನ್ ಅನಿಸ್ತದ ಅಂತಂದ್ರೆ ಈ ಜಗತ್ತು ಮಿಥ್ಯ ಅನಿಸ್ತದ. ಯಾಕ? ಅವನ ಲಕ್ಷ್ಯ ಎಲ್ಲದ? ಬ್ರಹ್ಮನ್ ಕಡೆಯ.
ಪರದೆ ಕಡೆ ಲಕ್ಷ್ಯ ಇದ್ದವನಿಗೆ ಚಿತ್ರಗಳು ಹ್ಯಾಂಗ ಮಿಥ್ಯೆ ಕಾಣ್ತಾವೋ, ಬ್ರಹ್ಮನ ಕಡೆ ಲಕ್ಷ್ಯ ಇದ್ದವನಿಗೆ ಸ್ವರೂಪ ಬ್ರಹ್ಮ ಸ್ವರೂಪನಾಗಿ ಬ್ರಹ್ಮನೇ ತಾನಾಗಿ ಎಲ್ಲವನ್ನೂ ಬ್ರಹ್ಮನಾಗಿ ನೋಡುವವನಿಗೂ ಸಿನಿಮಾ ಕಾಣ್ತಿರ್ತದೆ. ಅದೆಲ್ಲ ಏನು ಮಿಥ್ಯವಾಗಿ ಕಾಣ್ತಿರ್ತದೆ. ನಿತ್ಯವಾಗಿ ಕಾಣ್ತದೆ. ಅದಕ್ಕೆ ಸಿನಿಮಾ ನೋಡುವವನಿಗೆ ಪರದೆ ಕಾಣುವುದಿಲ್ಲ, ಪರದೆ ನೋಡುವವನಿಗೆ ಸಿನಿಮಾ ಕಾಣುವುದಿಲ್ಲ, ಕಂಡರೂ ಅದು ಸತ್ಯವೆನಿಸುವುದಿಲ್ಲ. ಅರ್ಥ ಆಗಕತ್ತದ ಹೇಳಿದ್ದು. ಹಿಂಗ ರಿವಿಷನ್ ಪಾಠ ಉಪಯೋಗ ಆಗಕತ್ತದ ಹೇಳೋದು. ಅನುಭವ ಇಂಥ ವಿಷಯಗಳು ತಿಳಿದು ಬಹಳ ಅಪರೂಪ. ತಮ್ಮ ಕಡೆಯಿಂದ ತಿಳಿಯಾಕತ್ತ ಧನ್ಯರು. ಸಿನಿಮಾ ಕಂಡ್ರೂ ಮಿಥ್ಯ ಅನಿಸ್ತದ. ಸಿನಿಮಾ ಕಾಣ್ತದ. ಬ್ರಹ್ಮಜ್ಞಾನಿಗೆ ತಾನು ಬ್ರಹ್ಮ, ಜಗತ್ತು ಬ್ರಹ್ಮ ಅಂತ ತಿಳ್ಕೊಂಡ ಮೇಲೆ ಅವ ಪರದೆಯ ಸತ್ಯವನ್ನು ತಿಳ್ಕೊಂಡವನು. ಅದ್ರ ಮೇಲೆ ತೋರೋ ಚಿತ್ರಗಳು ಅವನಿಗೂ ಕಾಣ್ತಿರ್ತಾವ, ಅವೆಲ್ಲ ಮಿಥ್ಯ ಅಂತ ನಾವು. ಯಾವನು ಪರದೆ ಮರೆತು ಕೂತಾನ, ಬ್ರಹ್ಮನನ್ನ ಮರೆತು ಕೂತಾನ, ಅವನಿಗೆ ಅದು ಚಿತ್ರಗಳು ಸತ್ಯ, ಜಗತ್ತೇ ಸತ್ಯ ಅವನಿಗೆ. ಅದಕ್ಕೆ ಸಿನಿಮಾ ನೋಡಲು ಹೋದಾಗ ಅಲ್ಲಿ ಚೌಕಾಕಾರದ ಬಿಳಿ ಪರದೆ ಇರುತ್ತದೆ. ಲೈಟ್ ಆಫ್ ಮಾಡಿ ಸಿನಿಮಾ ಚಾಲು ಆಯ್ತು, ಏನಾಗ್ತದ? ಲೈಟ್ ಆಫ್ ಮಾಡೋದಂದ್ರೆ ಅಜ್ಞಾನ, ಅಂಧಕಾರ. ಚಾಲು ಆಯ್ತು ಅಂತಂದ್ರೆ ಪರದೆ ಕಾಣದಂತಾಗುತ್ತದೆ. ಸಿನಿಮಾ ಅಂದರೆ ಜಗತ್ತು, ಪರದೆ ಅಂದರೆ ಬ್ರಹ್ಮ, ಲೈಟ್ ಅಂದರೆ ಲೈಟ್ ಆನ್ ಮಾಡಿದ್ರೆ ಜ್ಞಾನ, ಲೈಟ್ ಆಫ್ ಮಾಡಿದ್ರೆ ಅಜ್ಞಾನ. ಲೈಟ್ ಆನ್ ಮಾಡಿದ್ರ ಅಂದ್ರೆ ಪರದೆ ಕಾಣ್ತದ, ಲೈಟ್ ಆಫ್ ಮಾಡಿದ್ರೆ ಸಿನಿಮಾ ಕಾಣ್ತದ. ಅದಕ್ಕೆ ಲೈಟ್ ಅಂದ್ರೆ ಜ್ಞಾನ. ಸಿನಿಮಾ ಚಾಲು ಆದ ಕೂಡಲೇ ಲೈಟ್ ಆಫ್ ಮಾಡುತ್ತಾರೆ. ಯಾರಲ್ಲಿ ಲೈಟ್ ಆಫ್ ಆಗಿದೆಯೋ ಅವರಿಗೆ ಜಗತ್ತು ತೋರುತ್ತಿರುತ್ತದೆ. ಅಂದ್ರೆ ಬುದ್ಧಿಯ ಲೈಟ್ ಆಫ್ ಆಗಿದ್ದವರಿಗೆ ಜಗತ್ತು ತೋರುತ್ತದೆ. ಬುದ್ಧಿಗೇಡಿಗಳಿಗೆ, ಅರಿವುಗೇಡಿಗಳಿಗೆ ಈ ಜಗತ್ತು ಸತ್ಯವಾಗಿ ತೋರ್ತದ. ಲೈಟ್ ಹಾಕಿ ಸಿನಿಮಾ ತೋರಿಸಿರಿ ಅಂದ್ರೆ ಹಾಗೆ ತೋರಿಸಲಿಕ್ಕೆ ಬರಲ್ಲ. ಬೆಳಕಿನಾಗ ಸಿನಿಮಾ ತೋರಿಸ್ಲಕ್ ಬರಲ್ಲ. ನಿಮಗೆ ಸಿನಿಮಾ ತೋರಿಸ್ಬೇಕಾದ್ರೆ ಕತ್ತಲೆಗೆ ತೋರಿಸ್ಬೇಕದು. ಲೈಟ್ ಹಾಕಿದಾಗ ಸಿನಿಮಾ ತೋರುವುದಿಲ್ಲ, ಅದು ಕತ್ತಲಲ್ಲಿ ತೋರಿಸುವಂತಹದ್ದು. ಸ್ವರೂಪದ ಅಜ್ಞಾನದಲ್ಲಿ ಮಾತ್ರ ಜಗತ್ತು ತೋರುತ್ತದೆ. ಸ್ವರೂಪದ ಜ್ಞಾನವಿರುವಾಗ ಕೇವಲ ಬ್ರಹ್ಮ ದರ್ಶನವಾಗುತ್ತದೆ. ಅಹಂ ಬ್ರಹ್ಮ ಅಸ್ಮಿ ಅಂತ ಯಾರಿಗಿರ್ತದ ಸ್ವರೂಪದ ಜ್ಞಾನ, ಅವನಿಗೇನಾಗ್ತದ? ಎಲ್ಲವೂ ಕೇವಲ ಬ್ರಹ್ಮ ಒಂದೇ ತೋರ್ತದೆ. ಪರದೆ ಅಲ್ಲಿ ಜಗತ್ತು ತೋರುವುದಿಲ್ಲ. ಬೆಳಕಿರುವಾಗ ಸಿನಿಮಾ ತೋರುವುದಿಲ್ಲ. ಸ್ವರೂಪದ ಜ್ಞಾನದಲ್ಲಿರುವಾಗ ಸಿನಿಮಾ ತೋರುವುದಿಲ್ಲ. ಕತ್ತಲಲ್ಲಿ ಸಾವಿರಾರು ಆಕಾಶ ಕಾಯಗಳಾದ ನಕ್ಷತ್ರಾದಿಗಳು ಕಾಣಿಸುತ್ತವೆ, ಹಗಲು ಹೊತ್ತು ಕಾಣಿಸುವುದಿಲ್ಲ. ನಕ್ಷತ್ರ ಅವೆಲ್ಲ ಏನೇನದವಲ್ಲ ಆಕಾಶದೊಳಗೆ, ಅವೆಲ್ಲ ಯಾವಾಗ ಕಾಣಿಸ್ತಾವ? ಕತ್ತಲ್ದಾಗ ಕಾಣಿಸ್ತಾವು, ಹಗಲತ್ತು ಕಾಣಂಗಿಲ್ಲ. ಸಿನಿಮಾದಾಗಿನ ಚಿತ್ರ ಕಾಣುವವನಿಗೆ ಸಿನಿಮಾದ ಆಧಾರವಾದ ಪರದೆ ಕಾಣಿಸುವುದಿಲ್ಲ. ಸಿನಿಮಾ ನೋಡವನಿಗೆ ಪರದೆ ಕಾಣುವುದಿಲ್ಲ. ಪರದೆ ಅಧಿಷ್ಠಾನವಿದೆ, ಚಿತ್ರಗಳು ಕಲ್ಪಿತ ಇದ್ದಾವೆ. ಚಿತ್ರಗಳೇನದ ಕಲ್ಪಿತ ಅದಾವ, ಪರದೆ ಅಧಿಷ್ಠಾನ ಅದ. ಇಮ್ಯಾಜಿನರಿ ಅಂತಾರ ಕಲ್ಪಿತಕ್ಕೆ. ಅಧ್ಯಸ್ಥ ಇದ್ದಾವೆ, ಅವೇನದಾವ ಅಧ್ಯಸ್ಥ ಅದಾವು, ಅವಕ್ಕ ಅಸ್ತಿತ್ವ ಇಲ್ಲ. ಇರೋದೊಂದು ತೋರೋದು ಮತ್ತೊಂದು. ಸಿನಿಮಾದಲ್ಲಿ ರಾಮಾಯಣ ಚಿತ್ರ ನಡೆದಿತ್ತು ನೋಡ್ರಿ, ಒಂದು ಉದಾಹರಣೆ ಕೊಡ್ತಾರೆ. ಸಿನಿಮಾದಾಗ
ಸಿನಿಮಾದಲ್ಲಿ ರಾಮಾಯಣದ ಚಿತ್ರ ನಡೆದಿತ್ತು. ಮಾರುತಿರಾಯ ಲಂಕಾ ಪಟ್ಟಣವನ್ನ ಸುಟ್ಟು ಇಡೀ ಪಟ್ಟಣ ದಗದಗ ಅಂತ ಉರಿಸಿದ. ಪರದೆಗೆ ಏನಾದರೂ ಒಂದು ಸಣ್ಣ ಕಿಡಿ ಹತ್ತಿ ಸುಟ್ಟಿತ್ತೇ, 3 ತಾಸಿಗೊಂದು ಸಿನಿಮಾ ತೋರಿಸ್ತಿರ್ತಾರ. ಪ್ರತಿನಿತ್ಯ 3 ಸಾರಿ ಆ ಸಿನಿಮಾ ತೋರಿಸ್ತಾರ ರಾಮಾಯಣದಾಗ ಅವನು ಹನುಮಂತ ಏನ್ ಮಾಡ್ತಾನ, ಬಾಲಕ ಬೆಂಕಿ ಹಚ್ಕೊಂಡು ಲಂಕಾ ಪಟ್ಟಣವನ್ನು ಸುಡ್ತಾನ. ಅವನು ಲಂಕಾ ಪಟ್ಟಣವನ್ನು ಪ್ರತಿ ಸಿನಿಮಾದಾಗ ತೋರಿಸಿದ್ರ ಅಲ್ಲಿ ಏನಾಗ್ಯದ, ಪರದಕ್ಕೆ ಏನಾರ ಬೆಂಕಿ ಹಚ್ಚಿದೇನ್ರಿ? ಪರದೆಗೆ ಏನಾದರೂ ಒಂದು ಸಣ್ಣ ಕಿಡಿ ಹತ್ತಿ ಸುಟ್ಟೀತೆ. ಸಿನಿಮಾದಲ್ಲಿ ಅತಿವೃಷ್ಟಿ ಆಯಿತು, ಎಷ್ಟೋ ಊರುಗಳು ಮುಳುಗಿ ಹೋದವು, ಹೊಳೆ ಹಳ್ಳಗಳು ತುಂಬಿ ಪ್ರವಾಹವಾಗಿ ಹರಿದವು. ಆದರೆ ಪರದೆಗೆ ಏನಾದರೂ ಒಂದು ಚೂರು ಸಣ್ಣ ನೀರಹನಿ ಹತ್ತಿಕೊಂಡಿತೆ, ತೊಯ್ದುಕೊಂಡಿತೆ. ನೆನೆಯಿತೆ ಇಲ್ಲ. ಈ ರೀತಿ ನೀನು ಅಧಿಷ್ಠಾನದ ಪರದೆಯಂತಿರುವ, ಎಷ್ಟಿಗೆ ಟೈಮು? 8:19 ಆಯ್ತಾ? ಅಧಿಷ್ಠಾನದ ಪರದೆಯಂತಿರುವ ನಿನಗೆ ಯಾವುದರಿಂದಲೂ ಎಂದೂ ಹಾನಿ ಇಲ್ಲ. ನೀನು ಪರದೆ ಇದ್ದಂಗಿದೀಯಪ್ಪ. ನಿನಗೇನು ಸಿನಿಮಾದಾಗ ಏನಾರ ಆದ್ರ ಪರದೆಗೆ ಹೆಂಗ ಹಾನಿ ಇಲ್ಲ? ಸಿನಿಮಾದಾಗ ಮಾರುತಿರಾಯ ಲಂಕಾ ಪಟ್ಟಣ ಸುಟ್ರು ಪರದೆಗೇನು ಆಗಂಗಿಲ್ಲಲ್ಲ. ಹಂಗ ನೀನು ಪರದ ಇದ್ದಂಗದಿ, ನಿನಗ ಯಾವುದರಿಂದಲೂ ಏನೂ ಹಾನಿ ಇಲ್ಲ. ಅಂಜಬೇಡ, ದುಃಖ ಪಡಬೇಡ, ಗಟ್ಟಿಯಾಗಿರು. 18 ಅಕ್ಷೋಣಿ ಸೈನ್ಯ, ಖಡ್ಗ, ಆನೆ, ಒಂಟೆ, ರಥ, ಕುದುರೆ, ಬಿಲ್ಲು ಬಾಣ, ಮದ್ದುಗುಂಡು ಯುದ್ಧವೇ ನಡೆದಿದೆ. ಎಲ್ಲಿ ನಡೆದದ? ಸಿನಿಮಾದಾಗ ನಡೆದವು. 18 ಅಕ್ಷೋಣಿ ಸೈನ್ಯದ್ದು ಮಹಾಭಾರತದೊಂದು ಯುದ್ಧ ನಡೆದದ. ಆ ಗದ್ದಲಕ್ಕ ಪರದ ಹರಿದು ಚೂರ್ ಆಯ್ತೇನ್ರಿ? ಭಾರಿ ಗದ್ದಲ ನಡೆದರಿ. ಮನಿಯೊಳಗ ಬಾಳ ದೊಡ್ಡ ಗದ್ದಲ ನಡೆದ, ಊರಾಗ ಗದ್ದಲ ನಡೆದ, ದೇಶದಾಗ ಗದ್ದಲ ನಡೆದದ, ಎಲ್ಲಾ ಕಡೆ ಗದ್ದಲ ನಡೆದದ. ನೀನ್ ಯಾಕೆ ಗಾಬರಿ ಆಯ್ತು? ಸಿನಿಮಾದಾಗ ನಡೆದದ ಅದೆಲ್ಲ. ಸಿನಿಮಾದಾಗ ನಡೆದ ಗದ್ದಲದಿಂದ ಪರದೆ ಹೆಂಗ್ ಹರಿಯುವಂಗಿಲ್ಲ, ಜಗತ್ತಿನೊಳಗೆ ನಡೆಯುವ ಗದ್ದಲದಿಂದ ನಿನಗೆ ಏನೇನೇನೇನೇನು ಆಗಲ್ಲ. ನೀನದಿ ಶುದ್ಧ ಬ್ರಹ್ಮ ಸ್ವರೂಪ, ಪ್ರತ್ಯಗಾತ್ಮ ಭಿನ್ನ ಶುದ್ಧ ಬ್ರಹ್ಮ ಸ್ವರೂಪ ಅದೇ ನೀನು. ನಿನಗೇನೇನು ಆಗಲ್ಲ. ಅಂಜಬೇಡ, ದುಃಖ ಪಡಬೇಡ. ಜಗತ್ತು ಅಜ್ಞಾನದಲ್ಲಿರುವಾಗ ಭ್ರಾಂತಿಯಿಂದ ತೋರುತ್ತದೆ. ಅದಕ್ಕೆ ಹೇಳುತ್ತಾರೆ, ತವ ನಿಜ ಅಜ್ಞಾನತೆ ವೈ ಮಿಥ್ಯಾ ಜಗಬಾನ. ನಿನ್ನ ಅಜ್ಞಾನದ ಕಾರಣ ನಿನಗೆ ಜಗತ್ತು ಸತ್ಯವಾಗಿ ಕಾಣ್ಲಿಕ್ಕತ್ತದ, ಮಿಥ್ಯವಾದ ಜಗತ್ತು. ಹೇ ಶಿಷ್ಯನೇ, ನಿನ್ನ ಯಾವ ಬ್ರಹ್ಮ ಸ್ವರೂಪದ ನಿಜರೂಪದ ಅಜ್ಞಾನ ಮಿಥ್ಯವಿರುವುದು, ಅದರಲ್ಲೇ ಮಿಥ್ಯವಾದ ಜಗತ್ತು ತೋರುತ್ತಿದೆ. ನಿನ್ನ ಅಜ್ಞಾನದೊಳಗೆ ಮಿಥ್ಯವಾದ ಜಗತ್ತು ತೋರ್ಲಕತ್ತದ. ನಿಂದು ಏನದ? ಅಜ್ಞಾನ. ಆ ಅಜ್ಞಾನದೊಳಗೆ ಮಿಥ್ಯವಾದ ಜಗತ್ತು ತೋರ್ತಾ ಇದೆ. ನಿನ್ನ ರೂಪ ಬೇರೆ, ಬ್ರಹ್ಮ ರೂಪ ಅದಪ್ಪ. ನೀನು ಜೀವರೂಪ ಅಲ್ಲ, ನೀ ಬ್ರಹ್ಮ ರೂಪ ಅದಿ ಅಂತ ತಿಳಿದುಕೊಳ್ಳಬೇಡ. ನೀನು ಬೇರೆ ಅದಿ, ಬ್ರಹ್ಮ ಬೇರೆ ಅದನ್ನಂತ ತಿಳ್ಕೋಬೇಡ. ನಾನು ಸಣ್ಣವ, ಬ್ರಹ್ಮ ದೊಡ್ಡವ, ನಾನು ಪಾತ್ರಧಾರಿ, ಬ್ರಹ್ಮ ಸೂತ್ರಧಾರಿ ಅಂತ ಇಂಥವೆಲ್ಲ ತಿಳ್ಕೋಬೇಡ. ನಿನ್ನ ನಿಜವಾದ ರೂಪವೇ ಬ್ರಹ್ಮದ ರೂಪ. ನೀನೇ ಬೇರೆ, ಬ್ರಹ್ಮನೇ ಬೇರೆ ಅಂತ ತಿಳ್ಕೋಬೇಡ. ನೀನೇ ಬ್ರಹ್ಮ ಅಂತ ತಿಳಿ. ಅಧಿಷ್ಠಾನ ಆಧಾರ ತುಂ ಪ್ರಜ್ಜು ಭುಜಂಗ ಸಮಾನ. ಆದ್ದರಿಂದ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ನೀನೇ ಆಗಿರುವಿ. ಏನ್ ಮಾಡೋದು? ಟೈಮ್ ಬಹಳ ತಗೋಕತ್ತದ. ಉಳ್ದದ್ದು ಏನೇನ್ ಮಾಡ್ಬೇಕಪ್ಪ ಅಂದ್ರೆ ಇನ್ನ 2 ದಿವಸ ನಮ್ಮ ಪ್ರವಚನ. ನಾಳೆ ಅಲ್ಲಿ ಹೇಳ್ಬೋದಲ್ಲ,
ಕೊಟ್ರೆ ಅವ್ರು ನಿಮ್ಮ ಮನೆಗೆ ಹೇಳ್ಬೋದಲ್ಲ ಅಲ್ಲಿ ಕುಂತು ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಅಲ್ಲೇ ಇರ್ತೀರ ನಾಳೆ 1:30 ಬರ್ತಾರೆ. ಬೆಳಗ್ಗೆ ಬರ್ತೀವಲ್ಲ ನಾಳೆ ಇಲ್ಲ ನಾಡದ್ದು ಎಲ್ಲಿರ್ತೀವೋ ನೋಟ್ಬುಕ್ ತಗೊಂಡ್ಬರ್ತೀನಿ ನೋಡೋಣ ನಾಳೆ ನಾಳೆಗೆ ಪಾಠ ಇರಲ್ಲ ನಾಳೆಗೆಲ್ಲ ನಿಮ್ಮದೇ ಸ್ವತಂತ್ರ ನಮ್ಮದೇನಿರಲ್ಲ ನಾಳೆ ಯಾಕಂದ್ರೆ ಬೆಳಗ್ಗೆ ನಾವು ಬಸ್ಸಿಗೆ ಕೂತ್ ಬರ್ತೀವಲ್ಲ ಇವೆಲ್ಲ ಇದು ಟೈಮ್ ಭಾಳ ತಗೊಳಕತ್ತದ ನಿಮ್ಮ ಮಹತ್ವವನ್ನ ಹೇಳ್ಕೊತದ ನೀನ್ಯಾರು ತಿಳ್ಕೋ ನೀ ಬ್ರಹ್ಮ ಸ್ವರೂಪ ಅದಿ ನೀನು ಸಿನಿಮಾದ ಪರದೆ ಇದ್ದಂಗದಿ ಸಿನಿಮಾದೊಳಗೆ ಏನಾದ್ರೂ ಪರ್ದ ಹರಿಯಂಗಿಲ್ಲ ಪರ್ದ ಸುಡಂಗಿಲ್ಲ ಪರ್ದ ತೊಯ್ಯಂಗಿಲ್ಲ ಪರದೆಗೆ ಹೆಂಗ ಏನು ಹಾನಿ ಆಗಂಗಿಲ್ಲ ಹಂಗ ಜಗತ್ತಿನಾಗ ಏನಾದ್ರೂ ನಿನಗೇನು ಆಗಂಗಿಲ್ಲ. ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಒಳಗೆ ಫಸ್ಟ್ ಶ್ಲೋಕ ಅದೇ ಕೊಟ್ಟಾರ, ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ. ಮೂರೂ ಲೋಕದೊಳಗ ಏನು ನಡೆದರೂ ಸಹಿತ ಸಜ್ಜನರ ಲೋಕ, ದುರ್ಜನರ ಲೋಕ, ಮಧ್ಯವರ್ಗದವರ ಲೋಕ, ಎಲ್ಲಿ ಏನು ಮಾಡಿದ್ರೂ ಸಹಿತ ನೀನೇನದಿ ಗ್ವಾಡಿ ಇದ್ದಂಗದಿ ನೀನು. ಸಂಪದಾಲೇಖ್ಯ ತ್ರೈಲೋಕ್ಯ ಸಂಪದಾಲೇಖ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಾಯ. ಅವೆಲ್ಲ ನಿನ್ನ ದ್ವಾಡಿ ಮೇಲೆ ತೆಗೆದ ಚಿತ್ರಗಳಿದ್ದಂಗೆ ಅಷ್ಟೇ ನೀನು. ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ನೀನು ಶಿವಸ್ವರೂಪಾದಿ ಬ್ರಹ್ಮಸ್ವರೂಪಾದಿ ನಿನ್ನ ನಮಸ್ಕಾರ ಅಂತ ಹೇಳ್ತಾರ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಈ ಒಂದು ಸ್ವರೂಪದ ಪಾರಮ್ಯ, ಸ್ವರೂಪ ಜ್ಞಾನದ್ದಲ್ಲ, ಸ್ವರೂಪ ನಿಮ್ಮ ನಿಜ ಸ್ವರೂಪದ ಪಾರಮ್ಯದ ವರ್ಣನ ನಡೆದವ. ಸ್ವರೂಪ ಜ್ಞಾನ ಬೇರೆ, ಸ್ವರೂಪನೇ ಡೈರೆಕ್ಟ್ ಹೇಳಕತ್ತಾರ. ಈಗ ಅದನ್ನ ಅನುಭವಕ್ಕೆ ಬರ್ಲಕತ್ತದ ನಿಮಗೆ. ಆ ಒಂದು ಪಾರಮ್ಯದ ಪಾಠ ಸಮಯ ಬಾಳಾಗಿದ್ದಕ್ಕೆ ಇಲ್ಲಿಗೆ ಸ್ಥಗಿತಗೊಳಿಸಿ ಮತ್ತೆ ಮುಂದೆ ನಾಳೆ ನಾಡ್ದು ಯಾವಾಗ ಸಿಕ್ಕಾಗ ಅದು ಕಂಟಿನ್ಯೂ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣ. ಇದುವರೆಗೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳು ನಮಗೆ ರಿವಿಷನ್ ಮಾಡ್ತಾ ಈ ವಿಷಯಾಂಕ 147 ಹಾಗೂ 148 ವಿಷಯಗಳನ್ನ ನಮಗ ಪುನಃ ಎಲ್ಲಾನು ಅರಿಕೆ ಮಾಡಿಕೊಡ್ತಾ ಇದ್ದಾರೆ. ಕನಿಷ್ಠ ಅಧಿಕಾರಿಗೆ ರಜ್ಜು ಅಧಿಷ್ಠಾನ ಇರ್ತತಿ, ಮಧ್ಯಮ ಅಧಿಕಾರಿಗೆ ರಜ್ಜು ಉಪಯುಕ್ತ ಚೇತನ ಅಧಿಷ್ಠಾನ ಇರ್ತತಿ, ಮತ್ತು ಉತ್ತಮ ಅಧಿಕಾರಿಗೆ ವೃತ್ತಿ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಅಥವಾ ಅಂತಃಕರಣ ಉಪಯುಕ್ತ ಚೇತನ ಅಂತಲ್ಲ, ಅದು ಅಧಿಷ್ಠಾನ ಇರ್ತತಿ. ಈ ಕನಿಷ್ಠ ಅಧಿಕಾರಿಗೆ ಕರಸ್ಥಲ ಅಂತ ಹೇಳ್ತಾರ, ಮಧ್ಯಮ ಅಧಿಕಾರಿಗೆ ಊರಸ್ಥಲ ಅಂತ ಹೇಳ್ತಾರ, ಉತ್ತಮ ಅಧಿಕಾರಿಗೆ ಪರಸ್ಥಲ ಅಂತ ಹೇಳಿ ಆ ಸ್ಥಳಗಳನ್ನ ಅಧಿಕಾರಿ ಭೇದಕ್ಕೆ ತಕ್ಕಂತೆ ಹೇಳ್ತಾರ. ಕರ್ಮ, ಉಪಾಸನೆ, ಜ್ಞಾನ ಒಂದಕ್ಕೊಂದು ಪೂರ್ವ ಸಿದ್ಧತೆಗಳಾಗ್ಯಾವು. ಸಾಧ್ಯ ಮತ್ತು ಸಾಧನೆ ಮಣ್ಣಿನಿಂದ ಹೆಂಗ ಮಡಕೆ ಆಗುವಂತೆ, ಆಭರಣ ಆಗುವಂತೆ ಆತ್ಮನೇ ಬ್ರಹ್ಮನಾಗಿದ್ದಾನ. 84 ಲಕ್ಷ ಮಣಿಗಳೆಂಬ ಈ ಜೀವಿಗಳಲ್ಲಿ ಆತ್ಮನೆಂಬ ದಾರವೆಂಬ ಆತ್ಮ ಇದೆ. ಈ ದೇವರ ದಾಸಿಮಯ್ಯನವರ ವಚನದಲ್ಲಿ ಬರುವಂತೆ ಆತ್ಮನೆಂಬ ದಾರ ಮಣಿಗಳ ಸೂತ್ರದಂತೆ ತಿಣಯನ ನೀನಿದ್ದೀಯ ಅಂತ ಹೇಳಿ ಅದು ನಮಗೆ ಮನವರಿಕೆ ಆಗುವಂತೆ ತಿಳಿಸಿಕೊಟ್ರು. 84 ಲಕ್ಷ ಜೀವರಾಶಿಗಳ ಅಂತಃಕರಣದಲ್ಲಿ ಇರುವುದು ಅದು ಒಬ್ಬನೇ ಆತ್ಮ, ಅದೇ ನಾನಾಗಿದ್ದೇನೆ, ನಾನೇ ಬ್ರಹ್ಮನಾಗಿದ್ದೇನೆ ಅಂತ ನಮ್ಗೆ ಮನವರಿಕೆ ಮಾಡಿಕೊಟ್ರು.
ಈ ನಮ್ಮ ಸುದೈವದಿಂದ ಸಿದ್ಧ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಮಂಗಳಾಚರಣೆ ಗೌರಮ್ಮ ಅವರಿಂದ. ಒಂದ್ ಮಿನಿಟ್ ರೀ, ಅಪ್ಪರ ಇದನ್ನ ಕೊಪ್ಪಳದ ಕಾರ್ಯಕ್ರಮ ಮುಗಿಸ್ಕೊಂಡ ಬೈಲೋನ್ ಬರಲ್ಲ. ಕೊಪ್ಪಳದ ಮುಗಿಸ್ಕೊಂಡು ಬೈಲೊಂಗಲಕ್ಕಲ್ಲ, ನೆಕ್ಸ್ಟ್ ವೀಕ್ ಬರ್ಲಿಕತ್ತೀನಿ ಆ ಕಡೆ ಬೈಲೊಂಗಲಕ್ಕೆ. ಈಗ ನಮ್ಮ ಮಗಳದು ಬೆಟ್ಟಿ ಹಾಲಕ್ಕೆ ಹೋಗ್ಬೇಕಾಗ್ಯದ ಬಾಗಲಕೋಟೆಗೆ. ಆಕಿ ಫೋನ್ ಮಾಡಿದೆ, ಹಿಂಗೆ ನಾನು ಲೀವ್ ಹಾಕಿನಿ ಅಂತ. ಅವ್ರೇನಂದ್ರು, 1 ವಾರ ಬಿಜಿ ಇದೀವಿ, 1 ವಾರ ಆದ್ಮೇಲೆ ಬರಂತ್ರಿ ಅಂತ ಅಂದ್ರು. ಅದಕ್ಕೆ ನೆಕ್ಸ್ಟ್ ವೀಕ್ ಬರ್ತೀವಿ, ಮುಂದಿನ ವಾರ. ಗೋಕಾಕಕ್ಕ ಬರ್ಬೇಕಂತ ವಿಚಾರ ಮಾಡಿದೆವು. ನಿನ್ನೆ ಕಾಡಪ್ಪವ್ರು ಏನಂದ್ರು, ದೀಪಾವಳಿಗೆ ಅವ್ರ ಮನ್ಯಾಗ ಇಟ್ಕೋತಾರಂತ. ಅದ ಯಾವುದು ಶುದ್ಧ ಬ್ರಹ್ಮ ದಿನಾಚರಣೆ, ಅವಾಗೆ ಬರಕತ್ರಿ ಅಂದ್ರು ಗೋಕಾಕಕ್ಕ. ಮತ್ತೆ ನೋಡ್ರಿ ಅದ ಹೆಂಗ ಎರಡು ಕಡೆ ಒಮ್ಮೆ ಬಂದಾಗ ಮಾಡ್ರಪ್ಪ. ಬೈಲೊಂಗಲ ಮತ್ತ ಗೋಕಾಕ ಒಮ್ಮೆ ಬಂದ್ಬಿಡಲ್ಲ, ಮತ್ತ ಬೇರೆ ಬೇರೆ ಬರುತ್ತೆ. ಅಲ್ಲಿ ಗೋಕಾಕ ಮುಗಿಸೋಣ ಕಡೆ ಬೈಲೊಂಗ ಬರುತ್ತೆ. ಈ ದೀಪಾವಳಿ ಬರಂಗಿಲ್ಲಲ್ಲ ಇದ್ರಾಗ. ಒಂದೊಂದು ದಿವಸ ಒಂದೊಂದು ಊರಾಗ ಇರ್ಬೇಕಂತಂದ್ರ ಆಗ್ಲಾರ್ದ ಮಾತ. ಅವಾಗ ದೀಪಾವಳಿ ಟೈಮ್ನೊಳಗೆ ಓಸು ಊರುಗಳು ಕವರ್ ಮಾಡ್ಲಿಕ್ಕಾಗಲ್ಲ. ದೀಪಾವಳಿ ಟೈಮ್ನಾಗ ಒಂದು ಊರ್ ಮಾಡ್ಬೋದು ಅಷ್ಟೇ. ಈಗ ಬಾಗಲಕೋಟಕ್ಕಂತ ಅಲ್ಲಿ ಬಂದಿರ್ತೀವಿ, ಬಂದಾಗ ಆ ಕಡೆ ಬೈಲೊಂಗಲಕ್ಕೆ ಬರ್ಬೋದು. ಆದ್ರೆ ಗೋಕಾಕ ಬೈಲೊಂಗಲ್ ಎಲ್ಲ ಓಸು ಒಂದೇ ದಿನ ಒಂದೇ ಸಲಕ್ಕೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಈಗ ಫ್ರೀ ಇದ್ದಾಗ ಆರಾಮ್ ಅಡ್ಡಾಡ್ಬೋದು. ಅವಾಗ ಬರೀ ಲೀವ್ ಹಾಕಿಕೆ ಅಡ್ಡಾಡಕ್ಕೆ ಬರಂಗಿಲ್ಲ. ಹಂಗ ಅವೇನು ಅದು ಒಂದು ಸಮಸ್ಯೆ ಅದ. ಇನ್ನೊಂದು ವಾರ ಅಂದಳ ನಮ್ಮ ಮಗಳ ಬಲ್ಲಿ ಅಂತೂ ಹೋಗಬೇಕಾಗ್ಯದ ಕೆಲಸ ಅಲ್ಲಿ ಅವ್ರ ಕಾಲೇಜ್ನಾಗ. ಅದಕ್ಕೆ ಬರ್ತೀವಿ, ಬಂದಾಗ ಹಂಗೆ ನಿಮ್ಮಲ್ಲಿ ಬಂದು ಹೋಗ್ತೀವಿ ಅಷ್ಟೇ. ಬೈಲೊಂಗ ಮುಂದಿನ ವಾರ 10ನೇ ತಾರೀಕು ಅಂದಾಜ್ 5-6 ತಾರೀಕಿಗೆ ಮತ್ತೆ ಫೋನ್ ಮಾಡ್ತೀನಿ ನಮ್ಮ ಮಗಳಿಗೆ. ನಮ್ಮ ಮಗಳು ಎಲ್ಲರೂ ಕೂಡ ಅಲ್ಲಿ ಒಂದು ಭೇಟಿ ಆಗೋದು. ಒಬ್ಬರು 10 ತಾರೀಕು ಮುಂದೆ ಬಂದ್ರಪ್ಪ, ನಾವು 5-6 ದಿವಸ ಮನ್ಯಾಗ ಇರೋದಿಲ್ಲ. 10ನೇ ತಾರೀಕು ಒಳಗೆ ನಿಮ್ ಕಡೆ ಬರಂತ ಅಷ್ಟೊಳಗೆ ಆಗ್ತದೆ. 1 ವಾರ ಅಂದ್ರೆ ಇನ್ನ ಈಗ ಒಂದು ಆಗ್ತದ, ಅಷ್ಟರೊಳಗೆ ಆಗ್ತದೆ. 10ನೇ ತಾರೀಕು ಒಳಗೆ ನಿಮ್ಮದೆಲ್ಲ ಬರ್ತೀವಿ. ಆಯ್ತು. ಓಕೆ, ನಮಸ್ಕಾರ. ನಿತ್ಯಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲ ದಾಸರಿಗೆ, ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ. ಶ್ರುತಿ ಶಿರದರ್ಥವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನನಿಗೆ, ಗತಿಗಾಣದ ನರ ಅಜ್ಞರಿಗರುವನು ತೋರಿದ ಧೀರನಿಗೆ, ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನು ಬೋಧಿಪಗೆ, ಷಡ್ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶಕಗೆ, ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿರುಪಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ, ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ, ಪರಮದಯಾನಿಧಿ ದಾದು ಗುರುವಿನ ಬೋಧಾಮೃತ ಸುತಗೆ, ವರ ಪ್ರಣವಾತ್ಮಕ ನಿಗಮಾತೀತಗೆ, ನಿಶ್ಚಲ ದಾಸರಿಗೆ,
ನಿಶ್ಚಲದಾಸರ ಕೃತಿಯನ್ನು ಅರುಹಿದ ಗುರು ಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡಿಗೆ ನಿಜಾನಂದ ಜ್ಯೋತಿಯು ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ ಅಜಹರ ಹರಿಗಾಧಾರವೇ ತಾನಾದ ಪರಮ ಸದ್ಗುರುವರರಿಗೆ ಪರಮ ಸದ್ಗುರುವರರಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಮೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನಶಕ್ತಿ ಸಮಾರೂಢಃ ತತ್ವಮಾಲಾ ವಿಭೂಷಿತಃ ಭಕ್ತಿಮುಕ್ತಿ ಪ್ರದಾತಾಯಂ ತಸ್ಮೈ ಶ್ರೀ ಗುರುವೇ ನಮಃ ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಹಿನೇ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ ನ ಗುರುರವಿಕಂ ತತ್ವಂ ನ ಗುರುರವಿಕಂ ತತಃ ತತ್ವಂ ಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಮನ್ನಾಥೋ ಶ್ರೀ ಜಗನ್ನಾಥೋ ಮಧುರು ಶ್ರೀ ಜಗದ್ಗುರು ನಮಾತ್ಮಾಂ ಸರ್ವಭೂತಾತ್ಮಂ ತಸ್ಮೈ ಶ್ರೀ ಗುರುವೇ ನಮಃ ಜ್ಞಾನಮೂಲಂ ಗುರುಮೂರ್ತಿ ಪೂಜಾಮೂಲಂ ಗುರುಪರಂ ಮಂತ್ರಮೂಲಂ ಗುರುವಾಕ್ಯಂ ಮೋಕ್ಷಮೂಲಂ ಗುರುಗುಪಃ ಗುರುರಾದಿಶ್ಯ ನಾದಿಶ್ಯ ಗುರು ಪರಮದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ ಓಂ ಶಾಂತಿ 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 ಸರ್ವ ಮಹಾತ್ಮರ ಚರಣಾರವಿಂದಗಳಿಗೆ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು.